ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಮಾರ್ಚ್ ತಿಂಗಳ 6ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷದ ಸಪ್ತಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಅಪರಾಹ್ನ 3:25 ಇರಲಿದೆ. ನಂತರ ಅಷ್ಟಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ರೋಹಿಣಿ ನಕ್ಷತ್ರ. ಇದು ಈ ದಿನ ರಾತ್ರಿ 4:20 ಇರಲಿದೆ. ನಂತರ ಮೃಗಶಿರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಬೆಳಿಗ್ಗೆ 10:53 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ವಿಷ್ಕಂಭ ಯೋಗ. ಇದು ಈ ದಿನ ರಾತ್ರಿ 8:28 ಇರಲಿದೆ. ನಂತರ ಪ್ರೀತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ವೃಷಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 2:05 ಅಪರಾಹ್ನ 3:35 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:35 ಬೆಳಿಗ್ಗೆ 11:05 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:36 ಬೆಳಿಗ್ಗೆ 8:05 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:35 ಬೆಳಿಗ್ಗೆ 11:22 ಹಾಗೆ ಅಪರಾಹ್ನ 3:16 ಅಪರಾಹ್ನ 4:03 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳೇನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತದಲ್ಲಿ ಯಾವುದೇ ಕೆಲಸಗಳನ್ನು ಮಾಡಬೇಡಿ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:09 ಮಧ್ಯಾಹ್ನ 12:56 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 9:01 ರಾತ್ರಿ 10:33 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:34 ಸೂರ್ಯಾಸ್ತ ಸಂಜೆ 6:27. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಸದ್ಗುಣಕ್ಕೆ, ಶ್ರದ್ಧೆಗೆ, ಗಾಂಭೀರ್ಯಕ್ಕೆ, ಜ್ಞಾನಕ್ಕೆ, ನ್ಯಾಯಕ್ಕೆ, ಗೌರವಕ್ಕೆ, ಧರ್ಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಒಂದು ಸನ್ನಡತೆಗಾಗಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಾಗಲಿ ಈ ದಿನ ಅತ್ಯಂತ ಶುಭಕರವಾಗಿರುವಂಥ ಸಮಯ ಇದೆ. ಹಾಗೆ
ನಮಗೆ ಭಾಗ್ಯೋದಯ ಆಗಬೇಕು, ಧನ ಪ್ರಾಪ್ತಿ ಆಗಬೇಕು, ಪುತ್ರ ಪ್ರಾಪ್ತಿ ಆಗಬೇಕು, ಸಂಪತ್ತು ನಮಗೆ ಸಿಗಬೇಕು. ಇದಕ್ಕೂ ಕೂಡ ಗುರುವಿನ ಮಾರ್ಗದರ್ಶನ ಬೇಕು, ಗುರುವಿನ ಅನುಗ್ರಹ ಬೇಕು, ಹಾಗೆ ಗುರು ಬಲ ಕೂಡ ಬೇಕು. ಈ ಎಲ್ಲ ವಿಚಾರಗಳ ಹಿನ್ನೆಲೆಯಲ್ಲಿ ಈ ದಿನದ ಕೆಲಸ ಕಾರ್ಯಗಳಿಗೆ ಅತ್ಯುತ್ತಮವಾದಂತಹ ಸಮಯಗಳಿದೆ. ಇದನ್ನು ನೀವು ಅನುಸರಣೆ ಮಾಡಬಹುದು. ಹಾಗಾಗಿ ಗುರುವಿನಿಂದ ನಿಮಗೆ ಗೌರವದ ಜೊತೆಗೆ ಸಂಪತ್ತು ಕೂಡ ಪ್ರಾಪ್ತಿಯಾಗುತ್ತೆ, ಧನಲಾಭ ಉಂಟಾಗುತ್ತೆ ಈ ದಿನ. ಹಾಗೆ ಈ ದಿನದಲ್ಲಿರುವಂಥ ಗುರುಹೋರದಲ್ಲೇನೋ ಕೆಲಸಗಳನ್ನು ಆರಂಭ ಮಾಡ್ಬೋದು. ಆದರೆ ಈ ಗುರುಹೋರ ರಾಹುಕಾಲದ ಸಮಯದಲ್ಲೂ ಕೂಡ ಸ್ವಲ್ಪ ಇದೆ. ಇದನ್ನು ನೀವು ನೋಡಿಕೊಂಡು ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 6 ಗಂಟೆ 32 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 31 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 30 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 30 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 29 ನಿಮಿಷದಿಂದ ರಾತ್ರಿ 9 ಗಂಟೆ 29 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಈ ರಾಹುಕಾಲದ ಸಮಯವನ್ನು ನೋಡಿಕೊಂಡು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶನಿವಾರದ ಸಮಯ ಈ ದಿನ ಬೆಳಿಗ್ಗೆ 5 ಗಂಟೆ 31 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 32 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 12 ಗಂಟೆ 30 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 30 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 29 ನಿಮಿಷದಿಂದ ರಾತ್ರಿ 8 ಗಂಟೆ 29 ನಿಮಿಷದವರೆಗೆ ಶನಿವಾರ ಇರುವಂಥ ಸಮಯ. ಈ ಒಂದು ಸಮಯದಲ್ಲಿ ಯಾವುದೇ ಪ್ರಮುಖ ಕೆಲಸ ಕಾರ್ಯಗಳನ್ನು ನೀವು ಆರಂಭ ಮಾಡಬೇಡಿ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸೋದ್ರಿಂದ ಈ ದಿನದಲ್ಲಿ ಶನಿವಾರದಲ್ಲಿ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಕೂಡ ನಿಧಾನವಾಗಿ ಫಲಿತಾಂಶವನ್ನು ತರುತ್ತೆ. ಆದ್ದರಿಂದಲೇ ಅದನ್ನು ಕೂಡ ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಇರುವಂತಹ ಬುಧ ಹೊರ ಇದು ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಇದನ್ನು ಕೂಡ ಅವಾಯ್ಡ್ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಈ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ, ಆರ್ಬಿಟ್ರೇಷನ್ ವಿಚಾರ, ಮೀಡಿಯೇಷನ್ ವಿಚಾರ, ಇನ್ನು ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರಗಳು, ಅಗ್ರಿಮೆಂಟ್ಗೆ ಸಹಿ ಮಾಡುವಂಥ ವಿಚಾರ, ಇವೆಲ್ಲವನ್ನು ಕೂಡ ಆದಷ್ಟು ಬುಧ ಹೊರದಲ್ಲಿ ಮಾಡಬೇಡಿ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರ ಸಂಬಂಧವಾಗಿ ತೆಗೆದುಕೊಳ್ಳುವಂಥ ನಿರ್ಧಾರ ಆಗಲಿ, ಪ್ರಯಾಣ ಆಗಲಿ, ಇದನ್ನು ಕೂಡ ಬುಧ ಹೊರದಲ್ಲಿ ಮಾಡುವಂಥದ್ದು ಬೇಡ. ಹಾಗಾಗಿ ಬುಧ ಹೊರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 31 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 30 ನಿಮಿಷದವರೆಗೆ. ಹಾಗೆ ಸಂಜೆ 5 ಗಂಟೆ 29 ನಿಮಿಷದಿಂದ ಸಂಜೆ 6 ಗಂಟೆ 29 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 30 ನಿಮಿಷದಿಂದ ರಾತ್ರಿ 1 ಗಂಟೆ 30 ನಿಮಿಷದವರೆಗೆ ಬುಧ ಹೊರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ರವಿ ಹೊರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ಈ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಅಗ್ರಿಮೆಂಟ್ಗಳನ್ನು ಮಾಡಿಕೊಳ್ಳುವಂಥದ್ದು, ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ಮುಂದುವರಿಸುವಂಥದ್ದು, ಅಥವಾ ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು, ರಾಜಕಾರಣಿಗಳು ವಿಶೇಷವಾಗಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ, ಪ್ರಯಾಣ ಮಾಡಲಿಕ್ಕೆ ಈ ರವಿ ಹೊರ ಚೆನ್ನಾಗಿದೆ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 31 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 31 ನಿಮಿಷದವರೆಗೆ. ಹಾಗೆ ಅಪರಾಹ್ನ 3 ಗಂಟೆ 29 ನಿಮಿಷದಿಂದ ಅಪರಾಹ್ನ 4 ಗಂಟೆ 29 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 30 ನಿಮಿಷದಿಂದ ರಾತ್ರಿ 11 ಗಂಟೆ 30 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳನ್ನಾಗಲಿ, ಯಾವುದೇ ರೀತಿಯ ಪೂರ್ವ ಸಿದ್ಧತೆಗಳನ್ನಾಗಲಿ ಶುಕ್ರ ಹೋರದಲ್ಲಿ ಆರಂಭ ಮಾಡಿ ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗೆ ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ಶುಕ್ರ ಹೋರ ಚೆನ್ನಾಗಿದೆ. ನಿಮ್ಮ ವ್ಯಾಪಾರ ಪ್ರಗತಿದಾಯಕವಾಗಿರುತ್ತೆ. ಹಾಗಾಗಿ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 31 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 31 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 29 ನಿಮಿಷದಿಂದ ಸಂಜೆ 5 ಗಂಟೆ 29 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 30 ನಿಮಿಷದಿಂದ ರಾತ್ರಿ 12 ಗಂಟೆ 30 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ಶುಕ್ರ ಹೋರದಲ್ಲಿ ಮನೆಗೆ ಬೇಕಾದಂತಹ ಅಲಂಕಾರಿಕ ವಸ್ತುಗಳನ್ನು ಖರೀದಿ ಮಾಡುವಂಥದ್ದಾಗಲಿ, ವಾಹನಗಳನ್ನು ಕೊಳ್ಳುವಂಥದ್ದು, ವಾಹನಗಳ ರಿಜಿಸ್ಟ್ರೇಷನ್ ಇರ್ಬೋದು, ಅಥವಾ ಯಾವುದೇ ಒಂದು ವ್ಯಾಪಾರಕ್ಕೆ ಬಂಡವಾಳವನ್ನು ತೊಡಗಿಸುವಂಥದ್ದು, ಹೊಸ ವ್ಯಾಪಾರ ವ್ಯವಹಾರಗಳ ಬಗ್ಗೆ ಒಂದು ಚರ್ಚೆ, ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು, ಇದೆಲ್ಲದಕ್ಕೂ ಕೂಡ ಶುಕ್ರ ಹೋರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಇದನ್ನು ಅನುಸರಣೆ ಮಾಡಿದ್ರೆ ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸಗಳನ್ನು
ನಿಮ್ಮ ದೈನಂದಿನ ಚಟುವಟಿಕೆಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಪ್ರತಿನಿತ್ಯ ನೀವು ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಈ ಪಂಚ ಅಂಗಗಳನ್ನು ತಿಳ್ಕೊಳ್ಬೇಕು. ಇಲ್ಲಿ ಕೆಲವೊಂದು ನಿರ್ದಿಷ್ಟವಾದಂತಹ ಕೆಲಸ ಕಾರ್ಯಗಳನ್ನು ನಿರ್ದಿಷ್ಟ ಹೊರದಲ್ಲಿ ಆರಂಭ ಮಾಡಿದ್ರೆ ಉತ್ತಮ ಫಲ ಸಿಕ್ಕತ್ತೆ ಅನ್ನುವಂಥ ವಿಚಾರ ಕೂಡ ಇದೆ. ಹಾಗಾಗಿ ಯಾವ ಹೊರದಲ್ಲಿ ಯಾವ ಕೆಲಸಗಳು ಆರಂಭ ಆಗಬೇಕು ಅನ್ನುವಂಥದ್ದನ್ನು ಕೂಡ ನೀವು ಮನನ ಮಾಡಿಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶಗಳು ಹೀಗೆ ಬರಲಿ ಅಂತ ಏನು ಅಂದ್ಕೊಳ್ತೀರೋ ಆ ಫಲಿತಾಂಶವೇ ನಿಮಗೆ ಸಿಕ್ಕತ್ತೆ ಈ ಶುಭ ಮುಹೂರ್ತದಲ್ಲಿ ಕೆಲಸಗಳು ಆರಂಭ ಆದಾಗ. ಹಾಗಾಗಿ ಈ ಪಂಚಾಂಗವನ್ನು ನೀವು ಪ್ರತಿನಿತ್ಯ ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ನೀವು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳು, ನಿಮ್ಮ ಚಟುವಟಿಕೆಗಳು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಗ್ರಹಗತಿಗಳು ಕೂಡ ಚೆನ್ನಾಗಿರಬೇಕು. ಅಂದರೆ ಪ್ರಸ್ತುತದಲ್ಲಿ ಇರುವಂಥ, ಅಂದರೆ ಗೋಚಾರದಲ್ಲಿ ಇರುವಂಥ ಗ್ರಹಗಳು ಯಾವ ಸ್ಥಾನದಲ್ಲಿದೆ, ಯಾವ ಗ್ರಹ ನಿಮಗೆ ಬಲವಾದಂತಹ ಅನುಗ್ರಹವನ್ನು ಉಂಟು ಮಾಡ್ತಾ ಇದೆ, ಯಾವ ಗ್ರಹದಿಂದ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ಬೇಕು. ಅದಕ್ಕೂ ಪೂರ್ವದಲ್ಲಿ ನೀವು ಹುಟ್ಟಿದಂತಹ ಸಮಯದಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಯಲ್ಲಿತ್ತು, ಯಾವ ಗ್ರಹ ಯಾವ ಸ್ಥಾನವನ್ನು ಅಲಂಕರಿಸಿತ್ತು ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಬೇಕು. ಹಾಗಾಗಿನೇ ತಾಯಿಯ ಗರ್ಭದಿಂದ ಮಗು ಜನನವಾದ ಸಮಯಕ್ಕೆ ಅನುಸಾರವಾಗಿ ಪಂಚಾಂಗದಲ್ಲಿ ಇರುವಂಥ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳ ಆಧಾರದಲ್ಲಿ ಜನ್ಮ ಕುಂಡಲಿಯನ್ನು ಬರೆಯಲಾಗುತ್ತೆ. ಅಂದರೆ ಜಾತಕವನ್ನು ಸಿದ್ಧಪಡಿಸುವಂಥದ್ದು ಈ ಒಂದು ಆಧಾರದಲ್ಲಿ. ಈ ಕುಂಡಲಿಯಲ್ಲಿ ನವಗ್ರಹಗಳಾದಂತಹ ರವಿ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಇವರು ಅಲಂಕರಿಸಿರುವಂತಹ ಸ್ಥಾನದ ಮೇಲೆ ಮಗುವಿನ ಭವಿಷ್ಯ ನಿರ್ಧಾರ ಆಗತ್ತೆ. ಹಾಗಾಗಿ ಈ ಮಗುವಿನ ಹುಟ್ಟಿದ ಸಮಯವನ್ನು ಸರಿಯಾಗಿ ನೀಡಿದ್ರೆ ಜಾತಕ ಕೂಡ ಸರಿಯಾಗೇ ಇರುತ್ತೆ. ಆದರೆ ಸಮಯದಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ಕೂಡ ಜಾತಕದಲ್ಲಿ ಎಲ್ಲವೂ ಕೂಡ ಏರುಪೇರಾಗುವಂಥ ಸಂದರ್ಭಗಳಿದೆ. ಅದರಿಂದಲೇ ಹುಟ್ಟಿದ ದಿನಾಂಕ ಮತ್ತು ಸಮಯ ನಿಖರವಾಗಿದ್ದಾಗ ಜಾತಕ ಕೂಡ ನಿಖರವಾಗಿ ಬರೀಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ಒಂದೊಂದು ಗ್ರಹಕ್ಕೆ ಒಬ್ಬೊಬ್ಬ ಅಧಿದೇವತೆಗಳು ಇದ್ದಾರೆ. ಹಾಗಾಗಿ ಕಷ್ಟದ ಸಂದರ್ಭದಲ್ಲಿ ಜಾತಕವನ್ನು ಪರಿಶೀಲನೆ ಮಾಡಿ ಆಯಾ ಗ್ರಹಗಳನ್ನು ಸ್ಮರಣೆ ಮಾಡಿದ್ರೆ ಅಥವಾ ಸಂಧಿ ಶಾಂತಿ ಮಾಡಿಸ್ಕೊಳ್ಳುವಂಥದ್ದು, ನವಗ್ರಹ ಹೋಮ ಆಗಲಿ, ಇನ್ನು ಕುಲದೇವರ ಪೂಜೆ ಆಗಲಿ, ಮನೆ ದೇವರ ಸೇವೆಯನ್ನಾಗಲಿ, ಗ್ರಾಮ ದೇವತೆಗಳನ್ನು, ಇಷ್ಟ ದೇವತೆಗಳನ್ನು, ಕುಟುಂಬದ ನಾಗದೇವತೆಯ ಸೇವೆಯನ್ನು ಮಾಡುವಂಥದ್ದು, ಹಾಗೆ ದೇವಸ್ಥಾನಕ್ಕೆ ಕಾಣಿಕೆಯನ್ನು ಕೊಡುವಂಥದ್ದು, ಇನ್ನು ಹಿರಿಯರ ವಾಗ್ದೋಷ ನಿವೃತ್ತಿ ಆಗಬೇಕು, ಮಾಟ ಮಂತ್ರ ವಶೀಕರಣ ಏನಾದರೂ ಇದ್ದರೆ ಅದಕ್ಕೊಂದು ಪರಿಹಾರ ಮಾರ್ಗವನ್ನು ಕಂಡುಕೊಳ್ಬೇಕು. ಇದೆಲ್ಲವನ್ನು ಕೂಡ ಈ ಜ್ಯೋತಿಷ್ಯ ಶಾಸ್ತ್ರ ತಿಳಿಸತ್ತೆ, ಅದಕ್ಕೆ ಪರಿಹಾರವನ್ನು ಹೇಳುತ್ತೆ. ಅದನ್ನು ಸೂಚಿಸುವಂಥವರೇ ಜ್ಯೋತಿಷ್ಯರು. ಹಾಗಾಗಿ ಇಲ್ಲಿ ಜ್ಯೋತಿ ಅಂತ ಹೇಳಿದ್ರೆ ಬೆಳಕು, ಭವಿಷ್ಯದ ಬಗ್ಗೆ ಬೆಳಕನ್ನು ಚೆಲ್ಲುವಂಥದ್ದು ಅನ್ನುವಂಥ ಅರ್ಥ. ಹಾಗಾಗಿನೇ ನಾವು ಈ ಕುಂಡಲಿಯ ಆಧಾರದ ಮೇಲೆ ಮುಂದೆ ನಡೆಯಬಹುದಾದಂಥ ವಿದ್ಯಮಾನಗಳು ಹೇಗಿರುತ್ತೆ ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡುವಂಥದ್ದು ನಮ್ಮ ಕರ್ತವ್ಯ. ಹಾಗಾಗಿನೇ ಸೂಚಿಸುವಂಥ ಪರಿಹಾರ ಮಾರ್ಗಗಳನ್ನು ಅನುಸರಣೆ ಮಾಡಿದಾಗ ನಮ್ಮ ಬದುಕಿನಲ್ಲಿ ಸಂಪೂರ್ಣ ಅಲ್ಲದೇ ಇದ್ದರೂ ಕೂಡ ಸಾಕಷ್ಟು ಮಟ್ಟಿಗೆ ಕಷ್ಟ ನಿವಾರಣೆ ಆಗುತ್ತೆ. ಏನೋ ಒಂದು ರೀತಿಯ ರಿಲ್ಯಾಕ್ಸೇಷನ್, ಒಂದು ಚೇತರಿಕೆ ಅನ್ನುವಂಥದ್ದನ್ನು ಕಾಣುತ್ತೆ. ಹಾಗಾಗಿ ಇದು ವಾಸ್ತವವಾದಂತಹ ಸತ್ಯ ಇದು. ಹಾಗಾಗಿ ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಹರಿದೇ ಇದ್ದರೂ ಕೂಡ ಅದಕ್ಕೊಂದು ತಾತ್ಕಾಲಿಕ ಉಪಶಮನ ಮಾಡಿಕೊಳ್ಳಿಕ್ಕೂ ಕೂಡ ಈ ಜ್ಯೋತಿಷ್ಯ ನೆರವಾಗುತ್ತೆ. ಜ್ಯೋತಿಷಿಯ ಬಗ್ಗೆ ನೀವೊಂದು ಪೌರಾಣಿಕ ಕಥೆಯನ್ನು ಕೇಳಿರ್ಬೋದು. ಏನಂದರೆ ವರಾಹ ಮಿಹಿರ ಅನ್ನುವಂಥವರು ಮಹಾನ್ ಪಂಡಿತರು. ಅವರು ಜ್ಯೋತಿಷ್ಯ ಶಾಸ್ತ್ರವನ್ನೇ ಬರೆದಂಥವರು. ಅವರು ಗುಪ್ತರ ಕಾಲದಲ್ಲಿದ್ದಂತಹ ಮಹಾಪಂಡಿತರು. ಈಗಲೂ ಕೂಡ ವರಾಹ ಮಿಹಿರರ ಪುಸ್ತಕ ಸಿಕ್ಕತ್ತೆ. ಈ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಆಳವಾದಂಥ ಅಧ್ಯಯನವನ್ನು ಮಾಡಿದಂಥವರು ಈ ವರಾಹ ಮಿಹಿರರು. ಹಾಗಾಗಿ ಈ ವರಾಹ ಮಿಹಿರರು ಗುಪ್ತರ ಕಾಲದಲ್ಲಿದ್ದಾಗ ರಾಜನಿಗೆ ಪುತ್ರ ಪ್ರಾಪ್ತಿಯಾಗತ್ತೆ, ಅಂದರೆ ಪುತ್ರ ಸಂತಾನ ಆಗತ್ತೆ. ಆಗ ಈ ವರಾಹ ಮಿಹಿರರನ್ನು ಕರೆದು ಮಗುವಿನ ಕುಂಡಲಿಯನ್ನು ಸಿದ್ಧಪಡಿಸಲಿಕ್ಕೆ ಹೇಳ್ತಾರೆ. ಹಾಗೆ ಮಿಹಿರರು ಆ ಮಗುವಿನ ಕುಂಡಲಿಯನ್ನು ಸಿದ್ಧಪಡಿಸಿ ಮಗುವಿನ ಭವಿಷ್ಯವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಆ ಮಗುವಿನ ಕುಂಡಲಿಯನ್ನು ನೋಡಿದಾಗ ಆ ಮಗು 5 ವರ್ಷ ತುಂಬುವ ಸಮಯದಲ್ಲಿ ಮಗುವಿಗೆ ಹಂದಿಯಿಂದ ಸಾವು ಅನ್ನುವಂಥ ಭವಿಷ್ಯವನ್ನು ಹೇಳಿಬಿಡ್ತಾರೆ.
ಇದು ರಾಜನಿಗೆ ಚಿಂತೆ ಆಗತ್ತೆ. ರಾಜ ಹೇಳ್ತಾನೆ, ಭವಿಷ್ಯ ಏನಾದರೂ ಸುಳ್ಳಾದ್ರೆ ನಿನ್ನ ತಲೆಯನ್ನ ತೆಗೆದ್ಬಿಡ್ತೇನೆ ಅಂತ ಹೇಳಿ ಮಿಹಿರರಿಗೆ ತಿಳಿಸ್ತಾನೆ. ಆಗ ಮಿಹಿರರು ಇದಕ್ಕೂ ಕೂಡ ಒಪ್ಕೊಳ್ತಾರೆ. ಇನ್ನು ಮಗುವಿಗೆ ಸಂಪೂರ್ಣವಾಗಿ ಸುರಕ್ಷೆಯನ್ನ ಮಾಡ್ತಾನೆ. ರಾಜ ಅಲ್ವಾ, ಹಾಗಾಗಿ ಮಗು ಎಲ್ಲೇ ಓಡಾಡಿದ್ರೂ ಕೂಡ ಅಲ್ಲಿ ಕಾವಲುಗಾರರನ್ನ ನೇಮಿಸಲಾಗುತ್ತೆ. ಮಗುವಿಗೆ 5 ವರ್ಷಕ್ಕೆ ಇನ್ನು 2 ದಿನಗಳು ಬಾಕಿ ಇದೆ. ಆ ಸಂದರ್ಭದಲ್ಲಿ ಮಗು ಅರಮನೆಯ ಎದುರಿಗಿರುವಂತಹ ಉದ್ಯಾನವನದಲ್ಲಿ ಬಿಗಿ ಭದ್ರತೆಯ ನಡುವೆ ಆಟ ಆಡ್ತಾ ಇರುತ್ತೆ. ಆಗ ಎಲ್ಲಿಂದಲೋ ಒಂದು ಕಾಡು ಹಂದಿ ಓಡಿ ಬರುತ್ತೆ. ಸೈನಿಕರು ಹೆದರಿ ಇನ್ನು ಮಗುವಿಗೆ ಏನಾದರೂ ತೊಂದರೆ ಮಾಡತ್ತೆ ಅಂತ ಹೇಳಿ ಈಟಿಯನ್ನ ಆ ಹಂದಿಯ ಮೇಲೆ ಎಸಿತಾರೆ. ಹಂದಿ ಆಗ ವಿಚಲಿತವಾಗಿ ಓಡಿ ಬಂದು ತನ್ನ ಕೋರೆ ದಾಡೆಯಿಂದ ಮಗುವನ್ನ ತಿವಿದ್ಬಿಡತ್ತೆ. ಆಗ ಮಗು ಅಸುನೀಗತ್ತೆ. ಹಾಗೆ ಕಾಡು ಹಂದಿಯೂ ಕೂಡ ಸತ್ತು ಬೀಳತ್ತೆ. ಅಲ್ಲಿಗೆ ಆ ಮಿಹಿರರು ಹೇಳಿದಂತಹ ಭವಿಷ್ಯ ನಿಜ ಆಗತ್ತೆ. ಅಂದಿನಿಂದ ಮಿಹಿರರು ವರಾಹ ಮಿಹಿರ ಅಂತ ಹೇಳಿ ಪ್ರಸಿದ್ಧರಾಗ್ತಾರೆ. ಇಲ್ಲಿ ವರಾಹ ಅಂತ ಹೇಳಿದ್ರೆ ಹಂದಿ. ಹಾಗಾಗಿ ಆ ಮಗುವಿಗೆ ಹಂದಿಯಿಂದ ಮರಣ ಬರುತ್ತೆ ಅಂತ ಹೇಳಿದ್ರಿಂದಲೇ ಅವರು ವರಾಹ ಮಿಹಿರರಾದ್ರು. ಈಗಲೂ ಕೂಡ ತುಂಬ ಪ್ರಚಲಿತದಲ್ಲಿರುವಂತಹ ಹೆಸರು ವರಾಹ ಮಿಹಿರ ಅನ್ನುವಂಥದ್ದೇ. ಹಾಗಾಗಿ ಈ ಜ್ಯೋತಿಷ್ಯ ಹೇಳುವಂಥದ್ದು ಕೂಡ ಒಂದು ಕಲೆ. ಇದನ್ನ ಕುಂಡಲಿಯನ್ನ ಆಳವಾಗಿ ಅಧ್ಯಯನ ಮಾಡಿದಾಗ ಮುಂದೆ ನಡೆಯಬಹುದಾದಂತಹ ವಿದ್ಯಮಾನಗಳ ಬಗ್ಗೆ ಸಾಕಷ್ಟು ಬೆಳಕನ್ನು ಚೆಲ್ಲಲಿಕ್ಕೆ ಸಾಧ್ಯವಾಗುತ್ತೆ. ಜೊತೆಗೆ ಯಾವ ಸಂದರ್ಭದಲ್ಲಿ ಯಾವ ಪರಿಹಾರವನ್ನ ಮಾಡ್ಕೊಳ್ಬೇಕು, ಯಾವ ಶಾಂತಿ ಪೂಜೆಯನ್ನ ಮಾಡಿಸ್ಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಕೂಡ ಜ್ಯೋತಿಷ್ಯ ತಿಳಿಸುತ್ತೆ. ಹಾಗಾಗಿ ಇದು ಒಂದು ವೈಜ್ಞಾನಿಕವಾಗಿ ಗ್ರಹಗಳ ಚಲನೆಯನ್ನ ಆಧರಿಸಿ ಪ್ರಿಡಿಕ್ಷನ್ ಅನ್ನ ಹೇಳುವಂತಹ ಒಂದು ವೈಜ್ಞಾನಿಕ ವಿಧಾನ. ಇದು ತುಂಬಾ ಗಣಿತ ಲೆಕ್ಕಾಚಾರದಲ್ಲೇ ಇರುವಂಥದ್ದು, ಕ್ಯಾಲ್ಕುಲೇಷನ್ ಅಲ್ಲೇ ಇರುವಂಥದ್ದು. ಹಾಗಾಗಿ ಈ ಜ್ಯೋತಿಷ್ಯಕ್ಕೂ ವಿಜ್ಞಾನಕ್ಕೂ ಖಗೋಳಶಾಸ್ತ್ರಕ್ಕೂ ಆಕಾಶ ಕಾಯಗಳಿಗೂ ಕೂಡ ಅವಿನಾಭಾವ ಸಂಬಂಧ ಇದೆ. ಹಾಗಾಗಿನೇ ಈ ಜ್ಯೋತಿಷ್ಯ ಅನ್ನುವಂಥದ್ದನ್ನ ಉಪೇಕ್ಷೆ ಮಾಡಬೇಡಿ, ಲಘುವಾಗಿ ಪರಿಗಣಿಸಬೇಡಿ. ಇದರಲ್ಲೂ ಕೂಡ ಋಷಿ ಮುನಿಗಳು, ನಮ್ಮ ಹಿರಿಯರು ಸಾಕಷ್ಟು ಸಂಶೋಧನೆಗಳನ್ನು ನಡೆಸಿ ಅಧ್ಯಯನ ಮಾಡಿ ಒಂದು ಸಿದ್ಧಾಂತವನ್ನು ರೂಪಿಸಿದ್ದಾರೆ. ಅದರಲ್ಲಿ ನಂಬಿಕೆ ಇದ್ದಂಥವರಿಗೆ ಜ್ಯೋತಿಷ್ಯದ ಬೆಳಕು ಅವರ ಮೇಲೆ ಇರುತ್ತೆ, ಕತ್ತಲು ದೂರ ಆಗತ್ತೆ. ಹಾಗಾಗಿ ಬದುಕಿನಲ್ಲೂ ಕೂಡ ಒಂದು ಪುಟ್ಟ ಭರವಸೆಯನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇದನ್ನ ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ನಾವು ಜಾತಕವನ್ನು ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಆ ಜಾತಕರಿಗೆ ನಡೀತಾ ಇರುವಂತಹ ದಶೆ ಯಾವುದು, ಅಂತರ್ದಶೆ ಯಾವುದು, ಅಂದರೆ ದಶಾಭುಕ್ತಿ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡಿ ಅದರಿಂದ ಕೂಡ ಕೆಲವೊಮ್ಮೆ ಆ ವ್ಯಕ್ತಿಯ ಜೀವನದಲ್ಲಿ ನಡೆಯುವಂತಹ ವಿದ್ಯಮಾನಗಳ ಬಗ್ಗೆ ಬೆಳಕು ಚೆಲ್ಲಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಹಾಗಾಗಿ ಇಲ್ಲಿ ದಶೆ ಮತ್ತು ಅಂತರ್ದಶೆ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು. ಹಾಗೆ ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇರುವಂಥದ್ದು ಹೆಚ್ಚು ಹೆಚ್ಚು ಪ್ರೇಮ ವಿವಾಹಗಳು ಆಗ್ತಾ ಇದೆ. ಪ್ರೀತಿಯ ಭರಾಟೆಯಲ್ಲಿ ಅಂತರ್ಜಾತೀಯ ವಿವಾಹಗಳು ಕೂಡ ನಡೀತಾ ಇರುವಂಥದ್ದನ್ನು ನೋಡಿದ್ದೇವೆ. ಕೆಲವೊಂದು ಸಂದರ್ಭಗಳಲ್ಲಿ ಈ ಪ್ರೇಮಿಗಳು ವಿವಾಹ ಆಗ್ತಾರೆ. ಕೆಲವೊಮ್ಮೆ ಅವರ ಪ್ರೇಮದ ನಡುವಿನ ಬಾಂಧವ್ಯ ಬಹಳ ಬೇಗ ಕೊನೆಯಾಗ್ಬಿಡತ್ತೆ. ಅಂದರೆ ಪ್ರೀತಿಸಿದ್ರೂ ಕೂಡ ಮದುವೆ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಬೇರೆ ಬೇರೆ ಕಾರಣಗಳಿಂದ ಅವರು ದೂರ ಉಳಿಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಕೆಲವರು ಮಾತ್ರ ಹಠ ಹಿಡಿದಾದರೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಹೋಗೋ ದೃಷ್ಟಿಯಲ್ಲಿ ವಿವಾಹ ಆಗ್ತಾರೆ. ಈ ಸಂಬಂಧದಲ್ಲಿ, ಈ ಹಿನ್ನೆಲೆಯಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು, ಅವರಿಬ್ಬರೂ ಮಾಡುವಂಥ ಪ್ರೀತಿ ನೈಜವಾಗಿದೆಯಾ ಅಥವಾ ಆ ಪ್ರೀತಿ ತೆವಲಿನ ಪ್ರೀತಿಯ, ಅಂದರೆ ಹುಚ್ಚು ಆಕರ್ಷಣೆಗಾಗಿ ಆ ಒಂದು ಪ್ರೀತಿ ಹುಟ್ಟಿತಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಅಂದರೆ ಇಲ್ಲಿ ಟ್ರೂ ಲವ್ ಅನ್ನೋವಂಥದ್ದು ಇದೆಯಾ ಅಥವಾ ಇನ್ಫ್ಯಾಚುಯೇಷನ್ ಲವ್ ಅನ್ನೋವಂಥದ್ದು ನಾವು ಗಮನಿಸಬೇಕಾಗಿರುತ್ತೆ. ಇದನ್ನು ಜ್ಯೋತಿಷ್ಯದ ಅನುಸಾರ ತಿಳಿಯುವಂಥದ್ದು ಹೇಗೆ, ಈ ಕುಂಡಲಿಯಲ್ಲಿ ಯಾವ ಯಾವ ಗ್ರಹಗಳು ಈ ರೀತಿಯ ಸಂಚಲನಕ್ಕೆ ಕಾರಣ ಆಗತ್ತೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಇಲ್ಲಿ ಜಾತಕದಲ್ಲಿ ವಿರುದ್ಧ ಲಿಂಗದವರನ್ನು ಆಕರ್ಷಿಸುವಂತಹ ಗ್ರಹಗಳು ಅಂತ ಹೇಳಿದ್ರೆ ಶುಕ್ರ ಮತ್ತು ರಾಹು. ಕೆಲವರದ್ದು ಬಹು ವರ್ಷಗಳವರೆಗೆ ಅರ್ಥಪೂರ್ಣವಾದಂಥ ಒಂದು ಸಾಂಗತ್ಯ ಇರುತ್ತೆ. ಅಂದರೆ ಅದು ಒಂದು ರೀತಿಯಲ್ಲಿ ದೊಡ್ಡ ಕಾದಂಬರಿಯ ರೀತಿಯಲ್ಲೇ ಇರುವಂಥದ್ದು. ಅದಕ್ಕೆ ಹೇಳ್ತಾರೆ, ಅವರದ್ದು ಒಂದು ಬೃಹತ್ತಾದಂತಹ ಕಥೆ, ಒಂದು ಚಿತ್ರವನ್ನೇ ಮಾಡಬಹುದು, ಚಲನಚಿತ್ರ ಮಾಡಬಹುದು. ಅಷ್ಟು ದೊಡ್ಡ ಮಟ್ಟದಲ್ಲಿ ಅವರ ಪ್ರೀತಿ ಪ್ರೇಮ ಸಾಗ್ತಾ ಇರುತ್ತೆ. ಆದರೆ ಕೆಲವರದ್ದು ಒಂದು ರೀತಿಯ ಹನಿಗವನದ ರೀತಿಯಲ್ಲಿ ಇರುತ್ತೆ. ಹನಿಗವನ ಅಂದರೆ 4 ಸಾಲುಗಳಿರುವಂಥದ್ದು, ಬಹಳ ಚುಟುಕು,
ಬಹಳ ಬೇಗ ಅದು ಕಮರಿ ಹೋಗುತ್ತೆ. ಹಾಗಾಗಿ ಬಹಳ ಬೇಗ ಪ್ರೀತಿ ಕೂಡ ನಶಿಸಿ ಹೋಗುತ್ತೆ. ಈ ದಿನ ಪ್ರೀತಿ ಮಾಡಿದಂತಹ ಪ್ರೇಮಿಗಳು ಮುಂದಿನ ವರ್ಷದವರೆಗೆ ಆ ಪ್ರೀತಿಯ ಆ ಇಂಟೆನ್ಸಿಟಿಯನ್ನು ಕಳ್ಕೊಂಡು ಬಿಟ್ಟಿರ್ತಾರೆ. ಹಾಗಾಗಿನೇ ಅವರ ಪ್ರೀತಿ ಬಹಳ ತಾತ್ಕಾಲಿಕವಾಗಿ ಇರುವಂಥದ್ದು. ಹಾಗಾಗಿ ಈ ಜಾತಕದಲ್ಲಿ ಶುಕ್ರ ಮತ್ತು ರಾಹುವಿನ ಮೂಲಕ ಈ ಸಂಬಂಧದ ಆಯಸ್ಸನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇದೆ. ಅಂದರೆ ಈ ಜಾತಕದಲ್ಲಿ ಈ ಪ್ರೀತಿಯ ಕಾಳು ಎಷ್ಟಿದೆ, ಜೊಳ್ಳು ಎಷ್ಟಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇಲ್ಲಿ ಶುಕ್ರ ಅಂತ ಹೇಳಿದ್ರೆ ಪ್ರೀತಿ ಮತ್ತು ಸಮತೋಲನವನ್ನು ಹೇಳುವಂತಹ ಗ್ರಹ. ಇದು ಕಮಿಟ್ಮೆಂಟನ್ನು ಹೇಳುತ್ತೆ. ಆದರೆ ಅದೇ ರಾಹು ತೀವ್ರ ಬಯಕೆಯನ್ನು ಹುಟ್ಟಿಸುವಂಥದ್ದು, ಗೀಳು ಅಂತಾರೆ, ಅಥವಾ ಒಂದು ಅತಿಯಾದಂತಹ ಆಸೆಯನ್ನು ಹೊಂದಿರುವಂಥದ್ದೇ. ಇದನ್ನೇ ಇಲ್ಯೂಷನ್ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಹಾಗಾಗಿ ಜಾತಕದಲ್ಲಿ ಶುಕ್ರನನ್ನು ರಾಹು ಇನ್ಫ್ಲೂಯೆನ್ಸ್ ಮಾಡಿದಾಗ ಅವರ ಪ್ರೀತಿಯ ಜೀವನ ಪ್ಯಾಷನೇಟ್ ಆಗಿ ಉದ್ಭವ ಆಗುತ್ತೆ. ಅಂದರೆ ಅವರು ಪರಸ್ಪರ ಪ್ರೀತಿಗೆ ಇಳಿಯುವಂಥದ್ದು. ಆದರೆ ಏಳು ಬೀಳಿನ ರಸ್ತೆ ಆಗಿದ್ದು ಅಂತಹ ಸಂಬಂಧ ಅನ್ಸ್ಟೇಬಲ್ ಆಗಿರುತ್ತೆ. ಅಂದರೆ ಅಷ್ಟೊಂದು ಖಾತ್ರಿ ಇಲ್ಲ, ಅಂದರೆ ಭದ್ರತೆ ಕೂಡ ಇಲ್ಲ. ಆ ಪ್ರೇಮಿಗಳು ಯಾವಾಗ ಬೇಕಾದರೂ ದೂರ ಆಗ್ಬೋದು, ಯಾವಾಗ ಬೇಕಾದರೂ ಜಗಳ ಮಾಡಿಕೊಂಡು ಬೇರೆ ಬೇರೆ ವ್ಯಕ್ತಿಗಳನ್ನು ವಿವಾಹ ಆಗ್ಬೋದು. ಅಲ್ಲಿ ಆ ಪ್ರೀತಿ ಅನ್ನುವಂಥದ್ದು ತುಂಬ ತಾತ್ಕಾಲಿಕವಾಗೇ ಇರುತ್ತೆ. ಆದರೆ ಇಲ್ಲಿ ಶುಕ್ರ ಅಂತ ಹೇಳಿದ್ರೆ ನೈಜ ಪ್ರೀತಿಯನ್ನು ತೋರಿಸುವಂಥವನು. ಹಾಗಾಗಿ ಶುಕ್ರ ಜಾತಕದಲ್ಲಿ 1, 5, 7, 11ನೇ ಮನೆಯಲ್ಲಿ ಇದ್ದರೆ ಅವರು ಪ್ರೀತಿಯ ವಿಷಯದಲ್ಲಿ ಅರ್ಥಪೂರ್ಣ ಸಂಬಂಧವನ್ನು ಹೊಂದಿರ್ತಾರೆ. ಅಂದರೆ ಅವರದ್ದು ಲಾಂಗ್ ಲಾಸ್ಟಿಂಗ್ ಸಂಬಂಧ, ಬಹುಕಾಲದವರೆಗೆ, ದೀರ್ಘಕಾಲದವರೆಗೆ ಆ ಸಂಬಂಧವನ್ನು ಉಳಿಸ್ಕೊಂಡಿರ್ತಾರೆ. ಉದಾಹರಣೆಗೆ ಉಚ್ಚ ಶುಕ್ರ ಇರ್ಬೋದು, ಅಥವಾ ಸ್ವಂತ ಮನೆಯಲ್ಲಿರುವಂಥ ಶುಕ್ರ ಇದ್ದಾಗ ಅವರದ್ದು ತುಂಬ ಸ್ಟೇಬಲ್ ಆಗಿರುವಂಥ ರಿಲೇಷನ್ಶಿಪ್ ಆಗಿರುತ್ತೆ. ಅಂದರೆ ಅವರ ಒಂದು ಪ್ರೀತಿ ಪ್ರೇಮಕ್ಕೆ ಭದ್ರತೆ ಇರುತ್ತೆ. ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ತಾರೆ. ಇನ್ನು ಗುರು ಮತ್ತು ಶುಕ್ರ ಜೊತೆಗಿದ್ದಾಗ ಅರ್ಥಪೂರ್ಣವಾಗಿ ಪರಸ್ಪರ ಸಹಕಾರದಿಂದ ದೀರ್ಘಾವಧಿಯವರೆಗೂ ಕೂಡ ಅವರ ಒಂದು ಸಂಬಂಧ ಮುಂದುವರಿತಾ ಇರುತ್ತೆ. ಇನ್ನು 7ರಲ್ಲಿ ಶುಕ್ರ ಇದ್ದರೆ ಪ್ರೀತಿ, ಪ್ರೇಮ, ಪ್ರಣಯ ತುಂಬ ರೊಮ್ಯಾಂಟಿಕ್ ಆಗಿರುತ್ತೆ. ಐಷಾರಾಮಿ ವೈವಾಹಿಕ ಸಂಬಂಧ ಇರುತ್ತೆ. ತುಂಬ ಕಲರ್ಫುಲ್ ಲೈಫನ್ನು ಅನುಭವಿಸುವಂಥವ್ರು. ಉದಾಹರಣೆಗೆ ಈ ಸೆಲೆಬ್ರಿಟಿಗಳಿರ್ತಾರೆ, ಈ ಕಲಾಕಾರರಿರ್ತಾರಲ್ಲ, ಅವರ ಅಂದರೆ ಕಲಾವಿದರು, ಅವರ ಜಾತಕದಲ್ಲಿ ತುಂಬ ಶುಕ್ರನ ಪ್ರಭಾವ ಇರುತ್ತೆ. ಶುಕ್ರ ತುಂಬ ಸ್ಟ್ರಾಂಗ್ ಆಗಿರ್ತಾನೆ. ಹಾಗಾಗಿನೇ ಆಕರ್ಷಣೆ ಬಹಳವಾಗಿರುತ್ತೆ, ವಿಪರೀತವಾಗಿರುತ್ತೆ. ಇನ್ನು ಶುಕ್ರ ರಾಹುವಿನಿಂದ ಇನ್ಫ್ಲೂಯೆನ್ಸ್ ಆಗದೇ ಇದ್ದರೆ ಆ ಸೆಲೆಬ್ರಿಟಿಗಳ ವೈವಾಹಿಕ ಸಂಬಂಧ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಅಂದರೆ ಅದು ಕೂಡ ಬಹಳ ಬೇಗ ಮುರಿದು ಬೀಳಲ್ಲ, ಒಟ್ಟಿಗೆ ಇರ್ತಾರೆ, ವಿವಾಹ ಕೂಡ ಆಗ್ತಾರೆ. ಅಂದರೆ ಇಲ್ಲಿ ರಾಹು ಅಂತ ಹೇಳಿದ್ರೆ ಗೀಳು ಅಂತ ಹೇಳಿದ್ವಿ, ಇಲ್ಯೂಷನ್ ಅಂತ ಹೇಳಿ. ಇಲ್ಲಿ ರಾಹು ಮತ್ತು ಶುಕ್ರ ತೀವ್ರ ಆಕರ್ಷಣೆಯನ್ನು ಅನ್ಯ ಸಂಸ್ಕೃತಿಯ ಹಾಗೆ ವಿರುದ್ಧ ಲಿಂಗದವರ ಕಡೆ ಒಲವು ಜಾಸ್ತಿ ಇರುತ್ತೆ. ಹಾಗಾಗಿ ಅನಿಶ್ಚಿತ ಸಂಬಂಧ ಕಾರಣ ಹೃದಯ ಹೊಡೆದು ಹೋಗುವಂಥ ಸಾಧ್ಯತೆ, ಅಂದರೆ ಇಬ್ಬರೂ ಕೂಡ ಬೇರೆ ಬೇರೆ ಆಗುವಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಇನ್ನು ರಾಹು ಶುಕ್ರನನ್ನು ಇನ್ಫ್ಲೂಯೆನ್ಸ್ ಮಾಡಿದಾಗ ಹುಟ್ಟುವ ಆಕರ್ಷಣೆ ಬಹಳ ದಿನ ಹೊಳಪನ್ನು ಕಾಯ್ದುಕೊಳ್ಳಲ್ಲ. ಅಂದರೆ ಬಹಳ ಬೇಗ ಆ ಪ್ರೀತಿ ಮಂಕಾಗ್ಬಿಡತ್ತೆ. ಹೀಗಾಗಿ ಈ ಸಂಬಂಧ ಅನ್ಸ್ಟೇಬಲ್ ಆಗಿ ಇರುವಂಥದ್ದು. ಇನ್ನು 7ರಲ್ಲಿ ರಾಹು ವಿಪರೀತ ಆಕರ್ಷಣೆಯನ್ನು ತರುವಂಥವನು. ಹಾಗೆ ಎಕ್ಸೈಟ್ಮೆಂಟ್ ಅನ್ನುವಂಥದ್ದು ಇರುತ್ತೆ. ಅವರಿಗೆ ವಿಚಿತ್ರವಾದ ಆನಂದವನ್ನು ಅನುಭವಿಸ್ತಾ ಇರ್ತಾರೆ. ಉದಾಹರಣೆಗೆ ಕೆಲವು ಈ ಪಬ್ಲಿಕ್ ಫಿಗರ್ಗಳ ಜಾತಕಗಳನ್ನು ನೋಡಿರಬಹುದು. ಅಲ್ಲಿ ಅವರ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಈ ರಾಹು ಇನ್ಫ್ಲೂಯೆನ್ಸ್ ಏನಿದೆ ಅದು ಶುಕ್ರನ ಮೇಲೆ ಇರುತ್ತೆ. ಆಗ ಈ ಸಂಬಂಧದ ಅವಧಿ ಕಡಿಮೆ ಆಗುವ ಕಾರಣ ಇದು ಕೇವಲ ಡ್ರಾಮಾ ಅನಿಸುತ್ತೆ. ನೋಡಿ, ಕೆಲವರು ಬಹಳ ಅತ್ಯಲ್ಪ ಅವಧಿಯಲ್ಲೇ ಪ್ರೇಮಿಗಳಾಗ್ಬಿಡ್ತಾರೆ, ಪರಸ್ಪರ ಪ್ರೀತಿಸ್ತಾರೆ, ಆದರೆ ವಿವಾಹ ಕೂಡ ಆಗ್ತಾರೆ. ವಿವಾಹ ಆದ 1-2 ವರ್ಷಗಳಲ್ಲೇ ವಿಚ್ಛೇದನವನ್ನು ಕೂಡ ಪಡ್ಕೊಂಡು ಬಿಡ್ತಾರೆ. ಹಾಗಾಗಿನೇ ಅವರ ವೈವಾಹಿಕ ಜೀವನದಲ್ಲಿ ಯಾವುದೇ ರೀತಿಯ ಆಸಕ್ತಿಯನ್ನು ಉಳಿಸ್ಕೊಳ್ಳಲ್ಲ. ಅದು ಒಂದು ರೀತಿಯ ಇನ್ಫ್ಯಾಚುಯೇಷನ್, ಲವ್ ಥರ ಪ್ರಾರಂಭ ಆಗಿ ಮದುವೆ ಆದರೂ ಕೂಡ ಅವರಲ್ಲಿ ವೈವಾಹಿಕವಾಗಿ ಜೀವನ ಮಾಡುವಂತಹ ಒಂದು ಯೋಗ ಅವರಿಗೆ ಇರಲ್ಲ. ಹಾಗಾಗಿನೇ ಅವರು ಈ ವಿವಾಹದ ಸಂಬಂಧದಲ್ಲಿ ಡ್ರಾಮಾ ಮಾಡುವಂಥದ್ದು ಇರುತ್ತೆ. ಇನ್ನು 5ರಲ್ಲಿ ರಾಹು ಇದ್ದಾಗ ಒಂದು ರೀತಿಯಲ್ಲಿ ಎಕ್ಸೈಟಿಂಗ್, ರೊಮ್ಯಾಂಟಿಕ್ ಇರುವಂಥದ್ದು, ತುಂಬ ಆಕರ್ಷಣೆ ಇದೆ. ಈ ಲವ್ ಅಫೇರ್ಸ್ ಅನ್ನುವಂಥದ್ದು, ಗುಪ್ತ ಸಂಬಂಧಗಳನ್ನು ಬೆಳೆಸ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ.
ಹಾಗಾಗಿ ಇಂತಹ ಸಂಬಂಧಗಳು ಕೂಡ ಅನ್ಸ್ಟೇಬಲ್ ಆಗಿರುವಂಥದ್ದು. ಹೀಗಾಗಿ ಈ ಟ್ರೂ ಲವ್ ಅಂತ ಹೇಳ್ತಾರೆ, ಈ ಟ್ರೂ ರಿಲೇಷನ್ಶಿಪ್ ಅನ್ನುವಂಥದ್ದು ಅಲ್ಲಿ ನಿರ್ಧಾರಿತ ಆಗುತ್ತೆ. ಹಾಗಾಗಿ ಈ ಶುಕ್ರ ಮತ್ತು ಈ ಇಲ್ಯೂಷನ್ ಲವ್ ಏನಿದೆ ಅದನ್ನು ಹೇಳುವಾಗ ಅದು ರಾಹು ಅನ್ನುವಂಥ ಅರ್ಥ ಬರುತ್ತೆ. ಹಾಗಾಗಿನೇ ಈ ಶುಕ್ರ ದಶೆ, ಶುಕ್ರ ಅಂತರ್ದಶೆ ಈ ಟ್ರೂ ಲವ್ ಕಡೆ ಆಕರ್ಷಣೆಯನ್ನು ತಂದರೆ, ಈ ರಾಹು ದಶೆ ಮತ್ತು ರಾಹು ಅಂತರ್ದಶೆ ಏನಿದೆ ಅದು ಅನಿರ್ದಿಷ್ಟ ಲವ್ ಕಡೆಗೆ ಆಕರ್ಷಣೆಯನ್ನು ತರುತ್ತೆ. ಹಾಗಾಗಿನೇ ಈ ರಾಹು ಮತ್ತು ಶುಕ್ರನ ದಶೆ ಅಂತರ್ದಶೆ ಈ ಅವಧಿ ಏನಿದೆ ಅದು ವ್ಯಕ್ತಿಗೆ ಎರಡೂ ರೀತಿಯ ಸಂಬಂಧಗಳ ವಿಶ್ವರೂಪವನ್ನು ತೋರಿಸ್ಬಿಡತ್ತೆ. ಹಾಗಾಗಿನೇ ಎಷ್ಟೋ ಏಳು ಬೀಳುಗಳು ಉಂಟಾಗುವಂಥದ್ದಾಗಲಿ ಅಥವಾ ಪ್ರೇಮಿಗಳು ನಿಜವಾದ ಪ್ರೇಮವನ್ನು ಅನುಭವಿಸಿ ಕೊನೆಗೆ ವೈವಾಹಿಕ ಜೀವನದಲ್ಲಿ ಅಂತ್ಯವಾಗುವಂಥದ್ದು, ಇವೆಲ್ಲ ಏಳು ಬೀಳುಗಳು ಆಗುವಂಥದ್ದು ಈ ಶುಕ್ರ ಮತ್ತು ರಾಹುವಿನ ಪ್ರಭಾವದಿಂದ. ಹಾಗಾಗಿ ಒಂದು ನಿಜವಾದ ಜನ್ಮ ಕುಂಡಲಿಯಲ್ಲಿ ಶುಕ್ರ ಮತ್ತು ರಾಹುವಿನ ಸ್ಥಿತಿಗತಿಗಳನ್ನು ನೋಡಿ ಅವರ ಈ ಪ್ರೇಮ ವಿವಾಹದ ಬಗ್ಗೆ ಸಾಕಷ್ಟು ಅಂಶಗಳನ್ನು ಪ್ರಿಡಿಕ್ಟ್ ಮಾಡಲಿಕ್ಕೂ ಕೂಡ ಸಾಧ್ಯ ಇದೆ. ಹಾಗಾಗಿ ನಿಮ್ಮ ಜಾತಕದಲ್ಲಿ ಈ ಶುಕ್ರ ಮತ್ತು ರಾಹುವಿನ ಸ್ಥಿತಿಗಳ ಬಗ್ಗೆ ನೀವು ಈಗ ತಿಳ್ಕೊಳ್ಳಿ. ಪ್ರೇಮ ವಿವಾಹ ಆಗಿರುವಂಥವ್ರು ನಿಮ್ಮ ಹಿಂದಿನ ಈ ಪ್ರೀತಿ ಪ್ರೇಮದ ಬಗ್ಗೆ ಆಗಿರುವಂತಹ ಘಟನೆಗಳನ್ನು ಜ್ಞಾಪಿಸ್ಕೊಳ್ಳಿ. ಆಗ ಈ ಜ್ಯೋತಿಷ್ಯ ಶಾಸ್ತ್ರ ನಿಜವೋ ಸುಳ್ಳೋ ಅನ್ನುವಂಥದ್ದು ಅರ್ಥ ಆಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ, ಕುಟುಂಬ ಸ್ಥಾನದಲ್ಲಿ ಚಂದ್ರ, ವಾಕ್ಸ್ಥಾನದಲ್ಲಿ ಚಂದ್ರ. ಹಾಗಾಗಿನೇ ಈ ದಿನ ಮಿಶ್ರ ಫಲಗಳನ್ನು ನಿರೀಕ್ಷೆ ಮಾಡುವಂಥ ದಿನ ಇದು. ಹಾಗೆ ಈ ದಿನ ನಿಮ್ಮ ಮಾತಿನಿಂದ ಕೆಲವೊಂದು ಅನರ್ಥಗಳು ಉಂಟಾಗುವಂಥದ್ದು ಇದೆ. ಮಾತಿನಿಂದ ಆಗುವಂಥ ಕಮಿಟ್ಮೆಂಟ್ ಏನಿದೆ ಇದು ನಿಮಗೆ ಭಾರಿ ಹಿನ್ನಡೆಯನ್ನು ತರುತ್ತೆ. ಇನ್ನು ಕುಟುಂಬದಲ್ಲೂ ಕೂಡ ಸಣ್ಣ ಪುಟ್ಟ ವಿಚಾರಗಳಿಗೆ ಈ ದಿನ ಮಾತಿನ ಚಕಮಕಿ ನಡೆಯುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ಕೆಲವೊಂದು ಸಮಸ್ಯೆಗಳು ನಿಮ್ಮನ್ನು ವಿಪರೀತವಾಗಿ ಕಾಡುತ್ತೆ. ಅದರಲ್ಲೂ ಆಡಿರುವಂಥ ಮಾತು ಈ ದಿನ ನಿಮಗೆ ಒಂದು ಪಶ್ಚಾತ್ತಾಪವನ್ನು ತರುವಂಥದ್ದಿದೆ. ಹಾಗೆ ಈ ದಿನದ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ನೀವು ಪ್ರಾರಂಭ ಮಾಡಿದ್ರೂ ಕೂಡ ಅದು ಸ್ವಲ್ಪ ಸಮಸ್ಯೆಯಿಂದನೇ ಕೂಡಿರುವಂಥದ್ದು. ಹಾಗಾಗಿ ಕೆಲಸಗಳು ಒಂದಾ ಪೂರ್ಣ ಆಗಲ್ಲ, ಇಲ್ಲ ಪೂರ್ಣ ಆದರೂ ಕೂಡ ನಿಮಗೆ ಅನುಕೂಲಕರವಾದಂತಹ ಫಲಿತಾಂಶಗಳು ಬರಲ್ಲ. ಹಾಗಾಗಿನೇ ಈ ದಿನದ ಪ್ರಯತ್ನಗಳು ನಿಮಗೆ ಅಷ್ಟೊಂದು ಕೂಡಿ ಬರಲ್ಲ, ಅಷ್ಟೊಂದು ಫೇವರಬಲ್ ಆಗಿ ಇರಲ್ಲ. ಇನ್ನು ಈ ದಿನ ಹಠಾತ್ತಾಗಿ ಪ್ರಯಾಣದ ಸೂಚನೆಗಳು ಕೂಡ ಇರುವಂಥದ್ದಿದೆ. ಹಾಗಾಗಿ ಪ್ರಯಾಣದ ಸಂದರ್ಭ ಕೂಡ ನಿಮಗೆ ಅಷ್ಟೊಂದು ಸೌಖ್ಯವನ್ನು ತರಲ್ಲ. ಅಲ್ಲೂ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಉದ್ಯೋಗದಲ್ಲಾಗಲಿ ವ್ಯಾಪಾರದಲ್ಲಾಗಲಿ ಸ್ವಲ್ಪ ಗೊಂದಲದ ಸನ್ನಿವೇಶಗಳೇ ಇದೆ. ಯಾವುದೋ ಒಂದು ಕ್ಲಾರಿಟಿ ಅನ್ನುವಂಥದ್ದು ಇಲ್ಲ. ಏನು ಮಾಡಲಿಕ್ಕೂ ಏನೋ ಒಂದು ಟ್ರಬಲ್ ಅನ್ನುವಂಥದ್ದು ಮಧ್ಯೆ ಮಧ್ಯೆ ನಿಮ್ಮನ್ನು ಕಾಡುವಂಥದ್ದು. ಹಾಗೆ ಈ ದಿನದಲ್ಲಿ ಕೆಲವು ವ್ಯವಹಾರಗಳಲ್ಲಿ ನೀವು ಮಾಡುವಂಥ ಆಲೋಚನೆಗಳಾಗಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳಾಗಲಿ ಸ್ಥಿರವಾಗಿರಲ್ಲ. ನಾಳೆಯ ದಿನ ಅದು ಬದಲಾವಣೆ ಆಗಲೇಬೇಕು. ಯಾರದ್ದೋ ಒಂದು ಪ್ರಭಾವ, ಯಾರದ್ದೋ ಒಂದು ಇನ್ಫ್ಲೂಯೆನ್ಸ್ ಇರ್ಬೋದು, ಅಥವಾ ನಿಮಗೆ ಅದು ಗೊತ್ತಾಗುತ್ತೆ. ಈ ಒಂದು ಸಾಧಕ ಬಾಧಕಗಳನ್ನು ನೋಡಿದಾಗ ಅದು ಅಷ್ಟೊಂದು ಅನುಕೂಲವನ್ನು ಮುಂದೆ ತರಲ್ಲ ಅಂತ ಹೇಳಿ. ಹಾಗಾಗಿ ಅದನ್ನು ಕೂಡ ಬದಲಾವಣೆ ಮಾಡುವಂಥ ಸಂದರ್ಭಗಳಿರುತ್ತೆ. ಹಾಗಾಗಿ ಈ ದಿನ ಯಾವುದೇ ಒಂದು ಶಾಶ್ವತ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಪ್ರಯತ್ನಕ್ಕೆ ಕೈ ಹಾಕಬೇಡಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನಿಮ್ಮ ನೆಚ್ಚಿನ ಗುರುಗಳನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಯಶಸ್ವಿ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥ ದಿನ. ಹಾಗಾಗಿನೇ ಎಲ್ಲ ವಿಚಾರದಲ್ಲೂ ಕೂಡ ಈ ದಿನ ತುಂಬ ಪ್ರಬುದ್ಧರಾಗಿರ್ತೀರಿ. ಏಕೆಂದರೆ ಚಂದ್ರನ ಬೆಳಕು ಎಲ್ಲೆಡೆ ಇರೋದರಿಂದ ನಿಮ್ಮ ಮನಸ್ಸಿನಲ್ಲೂ ಕೂಡ ಯಾವುದೇ ಗೊಂದಲ ಇಲ್ಲ, ಯಾವುದೇ ಸಮಸ್ಯೆಗಳಿಲ್ಲ. ಸಮಸ್ಯೆಗಳಿದ್ದರೂ ಅದಕ್ಕೆ ಎಲ್ಲೋ ಒಂದು ಪರಿಹಾರ ಬಹಳ ಹತ್ತಿರದಲ್ಲೇ ಇರುತ್ತೆ. ಅದನ್ನು ಬಹಳ ವಿಶೇಷವಾಗಿ ನೀವು ಅನುಸರಣೆ ಮಾಡುವಂಥದ್ದು ಇದೆ. ಹಾಗಾಗಿನೇ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸು ಈ ದಿನ ಸಿಕ್ಕತ್ತೆ. ಹಾಗೆ ಸಮಾಜದಲ್ಲಿರುವಂಥ ಪ್ರಮುಖ ವ್ಯಕ್ತಿಗಳ ಪರಿಚಯ ಈ ದಿನ ಆಗುವಂಥದ್ದು. ಅವರ ಇನ್ಫ್ಲೂಯೆನ್ಸನ್ನು ಬಳಸ್ಕೊಳ್ತೀರಿ, ಅವರ ಒಂದು ಮಾರ್ಗದರ್ಶನದಲ್ಲಿ ಮುನ್ನಡೀತೀರಿ. ಇದರಿಂದ ನೀವು ಅಂದುಕೊಂಡಂಥ ಒಂದು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತೆ.
ಹಾಗೆ ವ್ಯಾಪಾರದಲ್ಲಿ, ನಿಮ್ಮ ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ, ಸ್ವಂತ ಬಿಸ್ನೆಸ್ಸಲ್ಲಿ ಕೂಡ ನಿಮ್ಮ ನಿರೀಕ್ಷೆಗಳು ನಿಜ ಆಗುತ್ತೆ. ನೀವು ಅಂದುಕೊಂಡದ್ದು ಈ ದಿನ ಮೆಟೀರಿಯಲೈಸ್ ಆಗುವಂಥ ಎಲ್ಲ ಅವಕಾಶಗಳು ಕೂಡ ಇದೆ, ಸಾಧ್ಯತೆ ಇದೆ. ಅದನ್ನು ಮಾಡೇ ತೋರಿಸ್ತೀರಿ ಈ ದಿನ. ಹಾಗೆ ಈ ದಿನ ನಿಮ್ಮ ಆತ್ಮೀಯರಿಂದ ನಿಮಗೆ ಸಂದರ್ಭೋಚಿತವಾಗಿ ಸಹಕಾರ ಸಿಕ್ಕುವಂಥದ್ದು ಇದೆ. ಅವರ ಒಂದು ಸಪೋರ್ಟ್ ಚೆನ್ನಾಗಿದೆ, ಹೆಲ್ಪ್ ಚೆನ್ನಾಗಿದೆ. ಅದರಲ್ಲೂ ಟೈಮ್ಲಿ ಹೆಲ್ಪ್ ಅನ್ನುವಂಥದ್ದು ಈ ದಿನ ನೀವು ಕಾಣುವಂಥದ್ದು. ಹಾಗೆ ಈ ದಿನದಲ್ಲಿ ಮೌಲ್ಯದ ವಸ್ತುಗಳನ್ನಾಗಲಿ, ವಾಹನವನ್ನಾಗಲಿ, ಒಡವೆ ವಸ್ತ್ರಗಳನ್ನಾಗಲಿ ಬಹಳ ಚೆನ್ನಾಗಿ ಉಪಯೋಗಿಸ್ಕೊಳ್ತೀರಿ. ಏಕೆಂದರೆ ಅವುಗಳಿಗಾಗಿ ಪಟ್ಟಿರುವಂಥ ಕಷ್ಟ, ಅವುಗಳನ್ನು ನೀವು ಅನುಭವಿಸುವ ವೇಳೆ ನಿಮಗೆ ಆಗುವಂಥ ಸಂತೋಷ, ಇದನ್ನು ಬಹಳ ಚೆನ್ನಾಗಿ ತುಲನೆ ಮಾಡುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನದಲ್ಲಿ ನೀವು ಪಟ್ಟಿರುವಂಥ ಕಷ್ಟದ ಬಗ್ಗೆ, ಹಾಗೆ ನೀವು ನಡೆದು ಬಂದ ಹಾದಿಯ ಬಗ್ಗೆ ಕೆಲವರ ಜೊತೆಯಲ್ಲಿ ನಿಮ್ಮ ಅನುಭವವನ್ನು ಹಂಚಿಕೊಳ್ಳುವಂಥ ಒಂದು ವೇದಿಕೆ ಕೂಡ ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಕೂಡ ಕೂಡಿ ಬರುತ್ತೆ. ಏಕೆಂದರೆ ಸಾಕಷ್ಟು ಮುನ್ನೆಚ್ಚರಿಕೆ ಇದೆ, ನಿಮ್ಮ ಅನುಭವ ಇದೆ, ಅದು ನಿಮ್ಮನ್ನು ಮುನ್ನಡೆಸುತ್ತೆ. ಜೊತೆಗೆ ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಗೆ ಬಂದುಬಿಡ್ತಾನೆ ಚಂದ್ರ ಈ ದಿನ. ಹಾಗಾಗಿನೇ ನಿಮ್ಮ ವಿದ್ಯಮಾನಗಳಲ್ಲಿ ಸ್ವಲ್ಪ ಮಿಶ್ರ ಫಲಗಳು ಇರುತ್ತೆ. ಹಾಗೆ ಈ ದಿನದಲ್ಲಿ ರಾಜಕೀಯ ಚಟುವಟಿಕೆಗಳಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುವಂಥದ್ದು ಇದೆ. ರಾಜಕಾರಣಿಗಳ ಜೊತೆಯಲ್ಲಿ ಇರುವಂಥದ್ದು ಅಥವಾ ಅಂಥ ಒಂದು ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿಯಿಂದ ಸಮಯ ಕಳೆಯುವಂಥದ್ದು, ಅವರ ಬಗ್ಗೆ ಓದೋದು, ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ನೀವು ಕೈಗೊಳ್ಳುವಂಥ ಪ್ರಯಾಣ ಏನಿದೆ ಅದು ಸ್ವಲ್ಪ ಅಜಾಗರೂಕತೆಯಿಂದ ಇರುವಂಥದ್ದು. ಈ ಪ್ರಯಾಣದ ಸಂದರ್ಭದಲ್ಲಿ ನಿಮಗೆ ಕಾನ್ಸಂಟ್ರೇಷನ್ ಇರಬೇಕಾಗತ್ತೆ. ಹಾಗಾಗಿ ಈ ದಿನ ಚಂಚಲವಾಗಿರುವಂಥ ಮನಸ್ಸನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಸಮಾಜ ನಿಮ್ಮಿಂದ ಯಾವುದನ್ನು ನಿರೀಕ್ಷೆ ಮಾಡ್ತಾ ಇದೆ, ಯಾವ ಕೆಲಸದಿಂದ ನಿಮ್ಮ ಘನತೆ ಗೌರವ ಹೆಚ್ಚಾಗುತ್ತೆ, ಇದನ್ನು ಈ ದಿನ ನೀವು ತಿಳ್ಕೊಳ್ಬೇಕು. ಯಾವುದೋ ಆಕರ್ಷಣೆ ಇರ್ಬೋದು, ಯಾವುದೋ ಒತ್ತಡ ಇರ್ಬೋದು, ಯಾವುದೋ ಕಮಿಟ್ಮೆಂಟ್ ಇರ್ಬೋದು, ನಿಮ್ಮನ್ನು ದಾರಿ ತಪ್ಪಿಸತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಹಳೆಯ ವಿಚಾರಗಳು ನೆನಪಿಗೆ ಬಂದು ಈ ದಿನದ ಕೆಲಸಗಳು ಹಾಳಾಗುವಂಥದ್ದು ಕೂಡ ಇದೆ. ಹಾಗಾಗಿನೇ ಎಷ್ಟು ಬೇಕೋ ಅಷ್ಟೇ ಆಲೋಚನೆ ಮಾಡಬೇಕು. ಪೋಸ್ಟ್ ಮಾರ್ಟಮ್ ಮಾಡುವಂಥ ಕೆಲಸವನ್ನು ಮಾಡಬೇಡಿ. ಹಾಗೆ ಈ ದಿನ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ನಿಮಗೆ ಯಾವುದೇ ಒಂದು ಬಾಹ್ಯವಾದ ಬೆಂಬಲ ಅನ್ನುವಂಥದ್ದು ಸಿಕ್ಕಲ್ಲ. ನೀವೇ ಸ್ವತಂತ್ರವಾಗಿ ಮಾಡಿಕೊಳ್ಬೇಕು. ನಂಬಿದವರೇ ಈ ದಿನ ಕೈ ಕೊಡುವಂಥ ಪ್ರಸಂಗಗಳು ಬರ್ಬೋದು. ಹಾಗಾಗಿ ಹೆಚ್ಚಿನ ಅವಲಂಬನೆ ಒಳ್ಳೆಯದಲ್ಲ, ಡಿಪೆಂಡೆನ್ಸಿ ಒಳ್ಳೆಯದಲ್ಲ. ಅದನ್ನು ಮಾತ್ರ ಈ ದಿನ ನೀವು ಗಮನಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲೂ ಕೂಡ ಏನೋ ಒಂದು ಸಣ್ಣ ವಿಚಾರಕ್ಕೆ ವಿವಾದ ಉಂಟಾಗ್ಬೋದು. ಅದರಲ್ಲೂ ಪ್ರಮುಖವಾಗಿ ಈ ಆಸ್ತಿಯ ಬಗ್ಗೆ ಏನಾದರೂ ತಂಟೆ ತಕರಾರುಗಳಿದ್ದರೆ ಅಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗುವಂಥದ್ದು ಇರುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳು ನಿಧಾನವಾಗಿ ಸಾಗೋದ್ರಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಆಗ್ಬೋದು. ಎಲ್ಲ ಒಂದು ಕಡೆ ಆದಷ್ಟು ಬೇಗ ಕೆಲಸಗಳಾಗಲಿ ಅನ್ನುವಂಥ ಒಂದು ತವಕ ಮನಸ್ಸಿನಲ್ಲಿ ಇರುತ್ತೆ. ಅದಕ್ಕಾಗಿಯೇ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಬೇಕು. ಗಣಪತಿಯನ್ನು ಆರಾಧನೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಲಾಭದಲ್ಲಿ ಇದ್ದಾನೆ. ಲಾಭಸ್ಥಾನ ಅದು 11ನೇ ಮನೆ. ಭಾಳ ವಿಶೇಷವಾಗಿ ನೀವು ಪರಿಗಣಿಸಲ್ಪಡುವಂಥದ್ದು. ಏಕೆಂದರೆ ಈ ದಿನದ ವಿದ್ಯಮಾನಗಳು ನಿಮಗೆ ಸಾಮಾನ್ಯ ಅನಿಸಿದ್ರೂ ಕೂಡ ಅದರಿಂದ ಒಂದು ಲಾಭ ಇದ್ದೇ ಇದೆ, ಅನುಕೂಲ ಇದ್ದೇ ಇದೆ. ಹಾಗಾಗಿ ಈ ದಿನದಲ್ಲಿ ವ್ಯಾಪಾರ ವ್ಯವಹಾರಗಳು ನಿಮಗೆ ತೃಪ್ತಿದಾಯಕವಾದಂಥ ಒಂದು ವೇಗವನ್ನು ಪಡ್ಕೊಳ್ಳುತ್ತೆ. ಹಾಗೆ ಆಪ್ತ ಸ್ನೇಹಿತರಿಂದ ಈ ದಿನ ಧನಲಾಭದ ಒಂದು ಸಲಹೆಗಳು ಇದೆ, ಸೂಚನೆಗಳು ಕೂಡ ಇದೆ. ಹಾಗಾಗಿ ಅವರು ನೀಡುವಂತಹ ಸಹಕಾರ, ಅವರ ಒಂದು ಮಾರ್ಗದರ್ಶನ ಈ ದಿನ ನಿಮ್ಮನ್ನು ಭದ್ರತೆಯತ್ತ ಒಯ್ಯುತ್ತೆ. ಇನ್ನು ಈ ದಿನ ನಿಮ್ಮ ಸಂಬಂಧಿಕರಿಂದ ಕೂಡ ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಕೇಳುವಂಥದ್ದು ಇದೆ. ಅವರು ಕೂಡ ನಿಮ್ಮನ್ನು ಹೊಗಳ್ತಾರೆ. ನಿಮ್ಮ ಕಾರ್ಯವನ್ನು, ನಿಮ್ಮ ಕಾರ್ಯತಂತ್ರವನ್ನು, ಹಾಗೆ ನಿಮ್ಮ ನಡತೆಯನ್ನು, ನಿಮ್ಮ ಮಾತನ್ನು ಈ ದಿನ ಮೆಚ್ಚಿಕೊಳ್ಳುವಂಥವರು ಜಾಸ್ತಿ ಇದ್ದಾರೆ.
ಇನ್ನು ಈ ದಿನದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಅಧಿಕಾರಿಗಳ ಜೊತೆಯಲ್ಲಿ ಒಳ್ಳೆಯ ಸಂಬಂಧ ಇರುತ್ತೆ. ಮಾತುಕತೆ ಮೂಲಕ ಸಮಸ್ಯೆಗಳು ಬಗೆಹರಿಯುತ್ತೆ. ಹಾಗಾಗಿ ನಿಮ್ಮ ಮಾತು ಕೂಡ ಈ ದಿನ ನಿಮಗೆ ತುಂಬ ಒಂದು ರೀತಿಯಲ್ಲಿ ಸಪೋರ್ಟಿವ್ ಆಗಿರುತ್ತೆ, ಪವರ್ಫುಲ್ ಆಗಿರುತ್ತೆ. ಹಾಗೆ ಈ ಸಮಸ್ಯೆಗಳು ಬಂದಾಗ ನಿಮ್ಮ ಪ್ರೀತಿ ಪಾತ್ರರ ನೆರವನ್ನು ಬಯಸ್ತೀರಿ, ಅವರ ಮಾರ್ಗದರ್ಶನವನ್ನು ಬಯಸ್ತೀರಿ. ಅದು ಕೂಡ ಈ ದಿನ ನಿಮಗೆ ಫೇವರಬಲ್ ಆಗೇ ಇರುತ್ತೆ. ಹಾಗೆ ಈ ದಿನ ಹೊಸ ಹೊಸ ಕಾರ್ಯಗಳನ್ನು ಕೈಗೊಳ್ಳಬೇಕು, ಹೊಸದಾಗಿ ಏನಾದರೂ ಒಂದನ್ನು ಮಾಡಬೇಕು, ನಾನು ನನ್ನ ಸಾಮರ್ಥ್ಯ ಇದನ್ನು ಪ್ರೂವ್ ಮಾಡಬೇಕು ಅನ್ನುವಂಥ ಒಂದು ತುಡಿತ ಜಾಸ್ತಿ ಇರುತ್ತೆ. ಅದಕ್ಕೆ ಒಂದು ಒಳ್ಳೆಯ ಅವಕಾಶ ಈ ದಿನ ಸಿಗ್ತಾ ಇದೆ, ಅದನ್ನು ಬಳಸ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತಾಯಿರಿ. ಹಾಗೆ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ 10ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದು ಉದ್ಯೋಗ ಸ್ಥಾನ, ಕರ್ಮಸ್ಥಾನ ಇದು. ಹಾಗಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಂದ ನಿಮಗೆ ತೃಪ್ತಿ ಇದೆ, ಒಳ್ಳೆಯ ಫಲಿತಾಂಶ ಕೂಡ ಇದೆ. ವ್ಯಾಪಾರಸ್ಥರಿಗೆ ಲಾಭ ಇದೆ. ಹಾಗೆ ನಿಮ್ಮ ವ್ಯಾಪಾರದ ವಿಸ್ತರಣೆ ಆಗಲಿ, ವ್ಯಾಪಾರದಲ್ಲಿ ತೆಗೆದುಕೊಳ್ಬೇಕಾದಂಥ ನಿರ್ಧಾರಗಳಾಗಲಿ, ಒಂದು ಹೊಸ ಅಗ್ರಿಮೆಂಟ್ ಆಗಲಿ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳಾಗಲಿ ಈ ದಿನ ನಿಮಗೆ ಸಂಪೂರ್ಣವಾದಂಥ ತೃಪ್ತಿಯನ್ನು ತರುತ್ತೆ. ನಿಮ್ಮ ಪ್ರಯತ್ನದಲ್ಲಿ ಈ ದಿನ ಮೋಸ ಇಲ್ಲ, ವಂಚನೆ ಇಲ್ಲ. ಹಾಗಾಗಿನೇ ಸಾದಾ ಸೀದವಾಗಿರುವಂಥ ಒಂದು ಫಲಿತಾಂಶ ಇದೆ. ಹಾಗೆ ಈ ದಿನ ಬೇರೆಯವರಿಗಾಗಿ ಶ್ರಮ ಪಡುವಂಥದ್ದು ಇದು ಎದ್ದು ಕಾಣಿಸುತ್ತೆ. ಅದಕ್ಕಾಗಿಯೇ ಮನೆಯವರು ಅಲ್ಪ ಸ್ವಲ್ಪ ದೋಷಾರೋಪಣೆಗಳನ್ನು ಕೂಡ ಮಾಡಬಹುದು, ಮನೆಗೆ ಮಾರಿ ಪರರಿಗೆ ಉಪಕಾರಿ ಅಂತ ಹೇಳಿ. ಆದರೆ ನಿಮಗೆ ಗೊತ್ತಿದೆ, ಬೇರೆಯವರಿಗೆ ಉಪಕಾರ ಮಾಡಿದ್ರೂ ಕೂಡ ಅವರಿಂದ ಯಾವ ರೀತಿಯ ಪ್ರತಿಫಲವನ್ನು ಪಡ್ಕೊಳ್ಬಹುದು, ಮುಂದೆ ಯಾವ ರೀತಿಯಲ್ಲಿ ಅವರ ನೆರವು ನಿಮಗೆ ಸಿಕ್ಕತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಚೆನ್ನಾಗಿದೆ. ಹಾಗೆ ಗುರುವಿನ ಮಾರ್ಗದರ್ಶನ ಇದೆ, ಅನುಗ್ರಹ ಇದೆ. ಅದಕ್ಕಾಗಿಯೇ ಒಂದು ವಾತಾವರಣದಲ್ಲಿ ಶಿಸ್ತನ್ನು ಕಾಯ್ದುಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಮನೆಯ ಹೊರಗಿನ ಪರಿಸ್ಥಿತಿಗಳು ಕೂಡ ತುಂಬ ಅನುಕೂಲಕರವಾಗಿರುತ್ತೆ. ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸನ್ನು ಪಡ್ಕೊಳ್ಳುವಂಥದ್ದು ಇದೆ. ನಿಮಗೆ ಯಾವುದೇ ಫಲಿತಾಂಶ ಬಂದರೂ ಕೂಡ ಅದು ತುಂಬ ಫೇವರಬಲ್ಲಾಗೇ ಇರುತ್ತೆ. ಹಾಗೆ ಈ ದಿನ ನಿಮಗೆ ಬೇಕಾದಂತಹ ವಸ್ತುಗಳು, ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡುವಂಥ ಯೋಗ ಕೂಡ ಚೆನ್ನಾಗಿದೆ. ಹಾಗೆ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ನಿರೀಕ್ಷಿತ ಪ್ರಗತಿಯನ್ನು ಸಾಧಿಸ್ತೀರಿ. ಇದು ಬಹಳ ದೊಡ್ಡ ಗಿಫ್ಟ್, ಇದು ನಿಮಗೆ ಅದೇ ಒಂದು ರೀತಿಯಲ್ಲಿ ಬೋನಸ್ ಅದು. ಹಾಗಾಗಿ ಪ್ರೀತಿಯ ಜೀವನದಲ್ಲೂ ನೆಮ್ಮದಿ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ 9ಮ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, 9ರ ಸ್ಥಾನ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ಸ್ವಲ್ಪ ಎಳೆದಾಟ ಇದೆ. ಎಲ್ಲೋ ಒಂದು ಕಡೆ ಕೆಲಸಗಳು ನಿಮ್ಮ ವೇಗಕ್ಕೆ ಸರಿಯಾಗಿ ನಡೆಯಲ್ಲ. ಹಾಗೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂಥವರು ಕೂಡ ಈ ದಿನ ಸಿಕ್ಕಲ್ಲ. ಹಾಗಾಗಿನೇ ಬಹಳ ಕಷ್ಟಪಟ್ಟು ನೀವು ಕಮ್ಯುನಿಕೇಟ್ ಮಾಡಬೇಕಾಗತ್ತೆ. ಹಾಗೆ ಕೆಲವು ವ್ಯಕ್ತಿಗಳ ಜೊತೆಯಲ್ಲಿ ಕಿರಿಕಿರಿಯನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಆದರೂ ಪರಿಚಿತರೋ ಅಪರಿಚಿತರೋ ಯಾರದ್ದೋ ಒಂದು ಮಾತಿನ ಚಕಮಕಿ, ವಾದ ವಿವಾದ ಈ ದಿನ ಮನಸ್ಸಿಗೆ ಸ್ವಲ್ಪ ಹೈರಾಣ ಆಗುವಂಥದ್ದು ಕೂಡ ಇರುತ್ತೆ. ಜಾಗ್ರತೆ. ಇನ್ನು ವೃತ್ತಿಪರ ವ್ಯವಹಾರದಲ್ಲಿ ನಿಮ್ಮ ನಿರ್ಧಾರಗಳು ಇದ್ದಕ್ಕಿದ್ದ ಹಾಗೆ ಬದಲಾವಣೆಗೆ ಒಳಪಡುತ್ತೆ. ಯಾವುದೇ ಒಂದು ಮಾತಿಗೆ ಸ್ಟಿಕಾನ್ ಆಗಲ್ಲ, ಯಾವುದೇ ತೀರ್ಮಾನಕ್ಕೆ ಬದ್ಧರಾಗಿರಲ್ಲ. ಹಾಗಾಗಿ ಅದರಲ್ಲಿ ಒಂದು ಕಟ್ಶಾಟನ್ನು ಹುಡುಕುವಂಥದ್ದು, ಅದರಲ್ಲಿ ಒಂದು ಬೈಪಾಸ್ ವೇನಲ್ಲಿ ಹೋಗುವಂಥ ಒಂದು ಪ್ರಯತ್ನ ಈ ದಿನ ಇರುತ್ತೆ. ಒಟ್ಟಾರೆ ಕೆಲಸಗಳು ಬೇಗ ಆಗಿಬಿಡಬೇಕು, ಅದರಲ್ಲೂ ಸುಲಭದಲ್ಲಿ ಆಗಬೇಕು, ಅದು ಉಚಿತವಾಗಿ ಆಗಬೇಕು. ಇಂಥ ಒಂದು ಮನೋಧೋರಣೆ ಇರುವಂಥ ಸಂದರ್ಭ ಇದು. ಹಾಗೆ ಈ ದಿನದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಕ್ಕಲ್ಲ, ಇದರಿಂದ ಸ್ವಲ್ಪ ಬೇಸರ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಕೆಲವೊಂದು ಸಮಸ್ಯೆಗಳನ್ನು ನೀವೇ ತಂದುಕೊಳ್ಳುವಂಥದ್ದು ಕೂಡ ಇದೆ. ಅತಿಯಾಗಿ ಈ ದಿನ ಒಬ್ಬರನ್ನು ಪ್ರೀತಿಸುವಂಥದ್ದಾಗಲಿ, ಅತಿಯಾಗಿ ಈ ದಿನ ಪ್ಯಾಂಪರ್ ಮಾಡುವಂಥದ್ದು, ಹಾಗೆ ಈ ಅವಮಾನ ಅನ್ನುವಂಥದ್ದಾಗಲಿ, ಅನುಮಾನ ಅನ್ನುವಂಥದ್ದಾಗಲಿ ಈ ದಿನದಲ್ಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏರಿಳಿತದ ರೂಪದಲ್ಲಿ ಬರುವಂಥದ್ದು ಕೂಡ ಇದೆ. ಒಟ್ಟಾರೆ ಏನೇ ಬರಲಿ ಏನೇ ಆಗಲಿ ಈ ದಿನ ಎಲ್ಲದಕ್ಕೂ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿ. ಹಾಗೆ ಹಣದ ಲೇವಾದೇವಿ ವ್ಯವಹಾರ ಮಾಡದೇ ಇರುವಂಥದ್ದು ಈ ದಿನ ತುಂಬ ಉತ್ತಮ.
ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಮಹಾವಿಷ್ಣುವಿನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ರಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಏನೋ ಒಂದು ವೇದನೆ, ಏನೋ ಕಳ್ಕೊಂಡಂಥ ಭಾವ, ಯಾವುದೋ ಒಂದು ಅಹಿತಕರವಾದಂಥ ಘಟನೆ ಮುಂದೆ ಜರುಗಬಹುದು ಅನ್ನುವಂಥ ಒಂದು ಕಲ್ಪನೆ ಇರುತ್ತೆ. ಹಾಗೆ ಈ ಜೀವನದಲ್ಲೇ ಭದ್ರತೆ ಅನ್ನುವಂಥದ್ದು ಇರಲ್ಲ. ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಮನಸ್ಸಿಗೆ ತೀವ್ರ ಆಘಾತ ಆಗ್ತಾ ಇರುವಂಥದ್ದು, ಏನು ಮಾಡಿದ್ರೂ ಹತಾಶ ಮನೋಭಾವ ಇರುವಂಥದ್ದು. ಹಾಗಾಗಿನೇ ಈ ದಿನದ ಸಕ್ಸಸ್ ರೇಟ್ ನಿಮಗೆ ತುಂಬ ಕಡಿಮೆ ಇದೆ. ಹಾಗೆ ಹಳೆಯ ಸಮಸ್ಯೆಗಳು ಮತ್ತೆ ಮತ್ತೆ ಮರುಕಳಿಸುವಂಥ ಸಾಧ್ಯತೆ ಇದೆ. ಇನ್ನೇನು ಮರೆತೆ ಅದರಿಂದ ಸಾಕಷ್ಟು ಪಾಠ ಕಲ್ತಿದ್ದೇನೆ ಅಂತ ಹೇಳಿದ್ರೆ ಆ ಪಾಠದಲ್ಲಿ ಇನ್ನೂ ಒಂದು ಅಧ್ಯಾಯ ಇದೆ ಅಂತ ಹೇಳಿ ಅದು ಮತ್ತೆ ಮತ್ತೆ ನುಸುಳಿ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಆತ್ಮೀಯ ಸ್ನೇಹಿತರೊಂದಿಗೆ ಕೂಡ ಮನಸ್ತಾಪಗಳು ಆಗುವಂಥದ್ದು ಇದೆ. ಈ ಸಂಬಂಧ ಅನ್ನುವಂಥದ್ದು ದೂರ ಆಗಲ್ಲ, ಆದರೆ ಬಿಸಿ ತುಪ್ಪದಂತೆ ಈ ದಿನ ಪರಿಣಮಿಸುವಂಥದ್ದು. ಹಾಗೆ ಸಮಾಜದಲ್ಲಿ ನಿಮ್ಮ ಗೌರವಕ್ಕೆ ಎಲ್ಲ ಒಂದು ಕಡೆ ಸ್ವಲ್ಪ ಚ್ಯುತಿ ಬರುವಂಥ ಸಾಧ್ಯತೆ ಇದೆ. ಒಂದು ಕಪ್ಪು ಚುಕ್ಕಿ ಬರ್ಬೋದು, ಹಿತ ಶತ್ರುಗಳ ಒಂದು ಕಾಟ ಇರ್ಬೋದು, ಅಥವಾ ನಿಮ್ಮ ಒಂದು ಏಳಿಗೆಯನ್ನು, ನಿಮ್ಮ ಒಂದು ಉನ್ನತಿಯನ್ನು, ಅಭಿವೃದ್ಧಿಯನ್ನು ಕಂಡು ಸಹಿಸದಂಥ ಹೊಟ್ಟೆ ಉರಿಯ ಜನ ನಿಮ್ಮ ಸುತ್ತ ಇದ್ದಾರೆ. ಅಂಥವರನ್ನು ಈ ದಿನ ಸ್ವಲ್ಪ ಗಮನಿಸ್ಕೊಳ್ಬೇಕು. ಹಾಗೆ ಈ ದಿನ ಅತಿಯಾದ ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಮಾಡೋದ್ರಿಂದ ಕೂಡ ನಿಮಗೆ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ಎಲ್ಲ ಕೆಲಸ ಕಾರ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಆರಂಭ ಮಾಡಿ. ಆ ಫಲಿತಾಂಶ ಏನೇ ಇರಲಿ ಅದನ್ನು ಬಿಟ್ಬಿಡಿ, ಆದರೆ ಆ ಆರಂಭದ ಸಮಯ ಮಾತ್ರ ಚೆನ್ನಾಗಿರಬೇಕು. ಇನ್ನು ಈ ದಿನ ನಿಮಗೆ ಇಷ್ಟ ಇಲ್ಲ ಅಂದರೂ ಕೂಡ ಕೆಲವು ಕೆಲಸಗಳನ್ನು ಮಾಡಬೇಕಾಗತ್ತೆ. ಜಾಗ್ರತೆ. ಆದಷ್ಟು ಪ್ರಯಾಣವನ್ನು ಮುಂದೂಡುವಂಥದ್ದು, ವಾಹನ ಚಾಲನೆ ವೇಳೆಯಲ್ಲಿ ತುಂಬ ಏಕಾಗ್ರತೆಯಿಂದ ಮಾಡುವಂಥದ್ದನ್ನು ರೂಢಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಸಮಾಧಾನ, ಕುಟುಂಬದಲ್ಲೂ ಕೂಡ ನೆಮ್ಮದಿ ಇದೆ, ಕುಟುಂಬಸ್ಥರ ಬೆಂಬಲ ಇದೆ. ಹಾಗೆ ನಿಮಗೆ ನಿಮ್ಮ ಹಿರಿಯರಾಗಲಿ ನಿಮ್ಮ ಬಂಧುಗಳಾಗಲಿ ಈ ದಿನ ಧನ ಸಹಾಯವನ್ನು ಮಾಡುವಂಥದ್ದು ಕೂಡ ಇದೆ. ಆದರೆ ಬಾಯಿ ಬಿಟ್ಟು ಕೇಳಬೇಕು, ನಿಮ್ಮ ನಿರೀಕ್ಷೆ ಏನು ಅಂತ ಹೇಳಿ ಅವರಲ್ಲಿ ಹಂಚಿಕೊಳ್ಬೇಕು. ಹಾಗಾಗಿ ಈ ದಿನ ಮುಕ್ತವಾಗಿರಿ, ಮುಕ್ತ ಮನಸ್ಸಿನಿಂದ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಹೇಳಿಕೊಳ್ಳುವಂಥದ್ದು, ಸಾಧಕ ಬಾಧಕಗಳ ಬಗ್ಗೆ ಸರಿಯಾದಂಥ ಒಂದು ಫೀಡ್ಬ್ಯಾಕನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡಿ. ಒಳ್ಳೆಯ ದಿನ ಇದು. ಹಾಗೆ ಈ ದಿನ ಹಳೆಯ ಸಮಸ್ಯೆಗಳು ಕೂಡ ಬಗೆಹರಿಯುವಂಥದ್ದು ಕೂಡ ಇದೆ. ನೆನೆಗುದಿಗೆ ಬಿದ್ದಂತಹ ಸಮಸ್ಯೆ ಅದು ಬಹುವಾಗಿ ಕಾಡ್ತಾ ಇತ್ತು, ಅದು ಬೇಗ ಬಗೆಹರಿಲಿ ಅನ್ನುವಂಥದ್ದೇ ನಿಮ್ಮ ಮನದಾಳದ ಬಯಕೆಯಾಗಿತ್ತು, ಅದು ಈ ದಿನ ಈಡೇರುತ್ತೆ. ಇನ್ನು ವಿಶೇಷವಾಗಿ ಅನಿರೀಕ್ಷಿತವಾದಂಥ ಸಂಭಾಷಣೆಗಳನ್ನು ಈ ದಿನ ಕೇಳುವಂಥ ಒಂದು ಅವಕಾಶ ಕೂಡ ಇದೆ. ಹಾಗಾಗಿನೇ ಈ ದಿನ ಕೆಲವರ ಮಾತು ನಿಮಗೆ ದಾರಿದೀಪವಾಗಿರುತ್ತೆ, ಅದೇ ನಿಮಗೆ ಪ್ರೇರೇಪಣೆ, ಅದೇ ನಿಮಗೆ ಮೋಟಿವೇಶನ್ ಅಂಥ ಸನ್ನಿವೇಶ ಈ ದಿನ ಇದೆ. ಇನ್ನು ಕೆಲಸ ಕಾರ್ಯಗಳು ನಿಮ್ಮ ಗೆಳೆಯರ ಸಹಕಾರದಿಂದ ಸಕಾಲಕ್ಕೆ ಪೂರ್ಣ ಆಗುತ್ತೆ. ಅಲ್ಲೂ ಕೂಡ ಡಿಲೇ ಅನ್ನುವಂಥದ್ದು ಇಲ್ಲ. ಯಾವ ಕೆಲಸ ಆಗಬೇಕು, ಯಾವ ಸಮಯದಲ್ಲಿ ಆಗಬೇಕು, ಅದು ಬಹಳ ಬೇಗ ನಿಯೋಜಿತ ರೀತಿಯಲ್ಲೇ ಈ ದಿನ ನಡೆಯುವಂಥದ್ದು ಇದೆ. ಇವೆಲ್ಲವನ್ನು ಗಮನಿಸಿದ್ರೆ ಈ ದಿನ ನಿಮಗೆ ತುಂಬ ಫೇವರಬಲ್ ಆಗೇ ಇರುವಂಥದ್ದು. ಇನ್ನು ವ್ಯವಹಾರಗಳು ತೃಪ್ತಿಕರವಾಗಿ ಸಾಗುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ ಈ ದಿನ ಅದ್ಭುತವಾದಂಥ ಅನುಭವ ಇದೆ. ನಿಮ್ಮ ಸಂಗಾತಿಯಾಗಲಿ ನಿಮ್ಮ ಪ್ರೀತಿ ಪಾತ್ರರಾಗಲಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ. ನಿಮ್ಮ ಬೇಕು ಬೇಡಗಳ ಬಗ್ಗೆ ವಿಶೇಷವಾದಂಥ ಒಂದು ಕಾಳಜಿಯನ್ನು ವಹಿಸುವಂಥದ್ದು ಕಾಣಿಸುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಆನಂದದ ದಿನ, ಸಂತೋಷದ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಅತ್ಯುತ್ತಮವಾದಂಥ ದಿನ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳಲ್ಲಿ ತುಂಬ ಆಸಕ್ತಿ ಇದೆ, ಮುತುವರ್ಜಿ ಇದೆ. ನಿಮ್ಮ ಹಿತಶತ್ರುಗಳ ಕಾಟ ಈ ದಿನ ಇಲ್ಲ,
ಅವರನ್ನು ಈ ದಿನ ಪಕ್ಕಕ್ಕಿಟ್ಟೇ ಕೆಲಸಗಳನ್ನು ಮುಂದುವರಿಸುವಂಥದ್ದು ಇದೆ. ಹಾಗಾಗಿನೇ ಈ ದಿನ ಸಮಯೋಚಿತ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು, ಹಾಗೆ ನಿಮ್ಮ ಕಾರ್ಯದಕ್ಷತೆಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಒಳ್ಳೆಯ ಅವಕಾಶಗಳನ್ನು ಕೂಡ ಈ ದಿನ ನೀವು ತಂದುಕೊಳ್ಳುವಂಥದ್ದು ಇದೆ. ಹಾಗಾಗಿ ನಿಮ್ಮ ಪ್ರತಿಭೆ ಏನು, ನಿಮ್ಮ ಮುಂದಿನ ಗುರಿ ಏನು, ನಿಮ್ಮ ಕೆಲಸ ಕಾರ್ಯಗಳೇನು, ಇದರ ಬಗ್ಗೆ ಈ ದಿನ ನೀವೇ ಹೇಳ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಕೆಲವೊಮ್ಮೆ ನಮ್ಮ ಒಂದು ಬೆಳಕಿನ ಒಂದು ದೀಪವನ್ನು ನಾವೇ ಹಚ್ಕೊಳ್ಬೇಕಾಗತ್ತೆ. ನಮ್ಮ ಸಾಧನೆಯನ್ನು ನಾವೇ ಹೇಳ್ಕೊಳ್ಬೇಕು. ಆಗ ಮಾತ್ರ ನಮಗೂ ಕೂಡ ಒಂದು ಸ್ಫೂರ್ತಿ, ಆತ್ಮವಿಶ್ವಾಸ ಹೆಚ್ಚಾಗುವಂಥದ್ದು. ಇಂಥ ಒಂದು ಕೆಲಸ ಈ ದಿನ ನಿಮ್ಮಿಂದ ಆಗತ್ತೆ. ಹಾಗೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರಿಂದ ಒಂದು ಭಾವನಾತ್ಮಕವಾದಂಥ ಬೆಂಬಲವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಈ ದಿನ ಕೆಲಸದ ಮೇಲೆ ಸಂಪೂರ್ಣವಾದಂಥ ಒಂದು ಗಮನ ಇದೆ. ಆಗು ಹೋಗುಗಳ ಬಗ್ಗೆ ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡುವಂಥದ್ದು ಕೂಡ ಇದೆ. ಹಾಗೆ ಕುಟುಂಬದಲ್ಲಿ ತುಂಬ ಸಾಮರಸ್ಯ ಇದೆ, ಹೊಂದಾಣಿಕೆ ಇದೆ, ತ್ಯಾಗ ಮನೋಭಾವ ಇದೆ. ಇವೆಲ್ಲವನ್ನು ಒಟ್ಟಾಗಿ ನೀವು ಪರಿಗಣಿಸಿದ್ರೆ ಈ ದಿನ ನಿಮಗೆ ಯಶಸ್ವಿ ದಿನ. ಹಾಗೆ ಈ ದಿನ ಕುಟುಂಬದಲ್ಲಿ ಇದ್ದಂತಹ ಕೆಲವೊಂದು ಉದ್ವಿಗ್ನತೆ ಆಗಲಿ, ಕೆಲವೊಂದು ಅಸ್ಪಷ್ಟವಾದಂತಹ ವಾತಾವರಣ ಆಗಲಿ, ಅದನ್ನು ತಿಳಿಗೊಳಿಸುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗುತ್ತೆ. ಒಟ್ಟಾರೆ ಈ ಪ್ರಯತ್ನ ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ನಿಮಗೆ ಸಂಪೂರ್ಣವಾದಂತಹ ಅನುಕೂಲ ಸಿಕ್ಕುವಂತಹ ದಿನ ಇದು. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ನೆಚ್ಚಿನ ಗುರುಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಪಂಚಮದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು, ಮಕ್ಕಳಿಗಾಗಿ ಹಣ ಖರ್ಚಾಗುವಂಥದ್ದು, ಮಕ್ಕಳಿಂದ ಸ್ವಲ್ಪ ಒತ್ತಡ ಉಂಟಾಗುವಂಥದ್ದು, ಅಥವಾ ಕುಟುಂಬದಿಂದಲೇ ಈ ದಿನ ನಿಮಗೆ ಒಂದು ಕಿರಿಕಿರಿಯ ವಾತಾವರಣ ಅನ್ನುವಂಥದ್ದು ಇರುತ್ತೆ. ಹಾಗೆ ಈ ಸಾಲದ ಒತ್ತಡ ಕೆಲವರಿಗೆ ಜಾಸ್ತಿ ಆಗ್ಬೋದು, ಸಮಯದ ಒತ್ತಡ ಕೆಲವರಿಗೆ ಉಂಟಾಗ್ಬೋದು. ವಿದ್ಯಾರ್ಥಿಗಳಿಗೆ ಈ ದಿನ ಎಷ್ಟು ಶ್ರಮಪಟ್ಟರೂ ಸಾರ್ಥಕ ಆಗಲಿಲ್ವಲ್ಲ ಅನ್ನುವಂಥ ಕೊರಗು ಇರ್ಬೋದು, ಅತೃಪ್ತಿ ಇರ್ಬೋದು. ಹಾಗಾಗಿನೇ ಈ ದಿನ ಬೇರೆ ಬೇರೆ ವಿಚಾರಗಳಲ್ಲಿ ಬೇರೆ ಬೇರೆಯವರಿಗೆ ನಾನಾ ರೀತಿಯಲ್ಲಿ ಅನುಭವಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಇದೆಲ್ಲವನ್ನು ಜ್ಞಾಪಿಸ್ಕೊಂಡ್ರೆ ಸ್ವಲ್ಪ ನಿಮಗೆ ನೋವುಂಟಾಗುವಂಥದ್ದು. ಹಾಗೆ ಆರೋಗ್ಯ ಸಮಸ್ಯೆ ಕೂಡ ಅಷ್ಟೊಂದು ಈ ದಿನ ನಿಮಗೆ ಫ್ರೀಯಾಗಿ ಬಿಡಲ್ಲ. ಅಲ್ಲೂ ಕೂಡ ಏನೋ ಒಂದು ಸಮಸ್ಯೆ ಇದೆ, ಒಂದು ನೋವಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಈ ದಿನ ನಿಮಗೆ ಮಿಶ್ರ ಫಲಗಳೇ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ಮೃದುವಾದ ಸ್ವಭಾವ ಇದೆಯಲ್ಲ, ಮೃದುವಾದ ಮಾತು, ಅದು ಜನರನ್ನು ಆಕರ್ಷಿಸುತ್ತೆ. ಆದರೆ ಜನನನ್ನು ಆಕರ್ಷಣೆ ಮಾಡಿಕೊಂಡ್ರೂ ಅವರಿಂದ ಬೇಕಾದಂಥ ಒಂದು ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಅಲ್ಲಿ ನೀವು ಫೇಲ್ ಆಗುವಂಥದ್ದು. ಹಾಗಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲದೆ ಇರುವಂಥ ದಿನ ಇದು. ಇನ್ನು ಒಂದು ಸಣ್ಣ ತಪ್ಪು ದೊಡ್ಡ ಸಮಸ್ಯೆಯನ್ನೇ ಸೃಷ್ಟಿ ಮಾಡಿಬಿಡ್ಬೋದು ಈ ದಿನ. ಹಾಗಾಗಿ ಆದಷ್ಟು ತಪ್ಪುಗಳನ್ನು ಮಾಡಬೇಡಿ. ಸರ್ಕಾರದ ಕಾನೂನುಗಳನ್ನು ಗೌರವಿಸಬೇಕು, ಅದನ್ನು ಉಲ್ಲಂಘನೆ ಮಾಡುವಂಥ ಒಂದು ಪ್ರಯತ್ನ ಕೂಡ ಮಾಡಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಕೆಲಸದಲ್ಲಿ ಸ್ವಲ್ಪ ಹತಾಶ ಮನೋಭಾವ ಉಂಟಾಗುವಂಥದ್ದು. ಎಲ್ಲ ಒಂದು ಕಡೆ ತುಂಬ ಪ್ರಯತ್ನ ವೇಗವಾಗಿ ಸಾಗುತ್ತೆ. ಕೆಲಸ ಇನ್ನೇನು ಆಯಿತು ಅನ್ನುವಂಥ ಹಿನ್ನೆಲೆಯಲ್ಲಿ ನೀವು ಕೆಲಸದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ಕಡಿಮೆ ಮಾಡ್ಕೊಳ್ತೀರಿ. ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಕೊನೆಯ ಗಳಿಗೆಯಲ್ಲೇ ಆ ಕೆಲಸ ನಿಮ್ಮಿಂದ ಕೈಜಾರುವಂಥ ಸಾಧ್ಯತೆ ಇರುತ್ತೆ. ಇದು ಹತಾಶ ಭಾವಕ್ಕೆ ಕಾರಣವಾಗುವಂಥದ್ದು. ಹಾಗೆ ಈ ದಿನದ ದೂರದ ಪ್ರಯಾಣದಲ್ಲಿ ಸುಖ ಇಲ್ಲ, ಸೌಖ್ಯ ಇಲ್ಲ, ಖರ್ಚು ಜಾಸ್ತಿ ಆಗ್ಬೋದು. ಸಾಧ್ಯ ಆದರೆ ಅದನ್ನು ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನ ಸಾಮಾಜಿಕ ಸಂಬಂಧಗಳು ಗಟ್ಟಿಯಾಗುವಂಥ ಒಂದು ಕೆಲಸ ನಿಮ್ಮಿಂದ ಆಗತ್ತೆ. ಏಕೆಂದರೆ ಈವರೆಗೆ ನಡೆದಿರುವಂಥ ವಿದ್ಯಮಾನಗಳಾಗಲಿ, ನಿಮ್ಮ ಅನುಭವ ಆಗಲಿ ಹೇಳುವಂಥದ್ದು ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು ಅಂದರೆ ಸಂಬಂಧಗಳನ್ನು ಗಟ್ಟಿಗೊಳಿಸ್ಕೊಳ್ಬೇಕು. ಹಾಗಾಗಿ ಆ ರಿಲೇಷನ್ಶಿಪ್ಪಲ್ಲಿ ಇದ್ದಂಥ ಸಮಸ್ಯೆ ದೂರ ಆಗಬೇಕು. ಅದಕ್ಕಾಗಿ ಈ ದಿನ ನೀವೇ ಮುಂದೆ ಹೋಗಿ
ಪರಿಹಾರವನ್ನು ಹುಡುಕುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ಮಕ್ಕಳ ಜೊತೆ ಅಥವಾ ನಿಮ್ಮ ಕುಟುಂಬಸ್ಥರ ಜೊತೆ ಸೌಹಾರ್ದಯುತವಾಗಿ ಇರಬೇಕಾಗತ್ತೆ. ಯಾವುದೇ ವಿಚಾರಕ್ಕೂ ಚರ್ಚೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಆ ವ್ಯಕ್ತಿಯನ್ನು ಹೇಗಿರ್ತಾರೋ ಹಾಗೆ ಅಕ್ಸೆಪ್ಟ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ವಯಸ್ಸಾದ ವ್ಯಕ್ತಿಗಳ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಕುಟುಂಬಸ್ಥರ ಕಡೆ ಸ್ವಲ್ಪ ಗಮನ ಕೊಡುವಂಥದ್ದು. ಹಾಗೆ ಈ ವ್ಯವಹಾರಗಳು ಸ್ವಲ್ಪ ಸೀಮಿತಗೊಳಿಸಿಕೊಳ್ಳುವಂಥದ್ದು ಉತ್ತಮ. ಯಾವುದೇ ಹೊಸ ಸಾಲದ ಪ್ರಸ್ತಾವನೆಯನ್ನು ಮಾಡಬೇಡಿ. ಸಾಲ ತರುವಂಥದ್ದು, ಸಾಲ ಕೊಡುವಂತಹ ಪ್ರಯತ್ನ ಕೂಡ ಈ ದಿನ ಮಾಡಬೇಡಿ. ಏಕೆಂದರೆ ಅಷ್ಟೊಂದು ಒಳ್ಳೆಯ ಅನುಕೂಲ ಅನ್ನುವಂಥದ್ದು ನಿಮಗೆ ಇರಲ್ಲ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾವಿಷ್ಣುವಿನ ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇದ್ದಾನೆ, ಕೀರ್ತಿ ಸ್ಥಾನದಲ್ಲಿ ಚಂದ್ರ. ಹಾಗಾಗಿನೇ ಈ ದಿನ ನೀವು ಸಂತೋಷದ ಸಮಯವನ್ನು ಅನುಭವಿಸ್ತೀರಿ. ಶುಭ ಫಲಗಳನ್ನು ಈ ದಿನ ಕಾಣುವಂಥದ್ದು ಇದೆ. ಒಟ್ಟಾರೆ ನಿಮ್ಮ ಆತ್ಮೀಯರಿಂದ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಹಕಾರ ಸಿಕ್ಕತ್ತೆ. ಹಾಗೆ ಈ ದಿನ ಸಮಾಜದಲ್ಲಿರುವಂತಹ ಪ್ರಮುಖ ವ್ಯಕ್ತಿಗಳ ಪರಿಚಯ ಆಗುವಂಥದ್ದು, ಅವರ ಜೊತೆ ಒಂದು ಭೇಟಿ, ಮಾತುಕತೆ, ಅವರ ಮಾರ್ಗದರ್ಶನ ಇದೆಲ್ಲವೂ ಕೂಡ ನಿಮಗೆ ಅಗತ್ಯವಾಗಿ ಈ ದಿನ ಬೇಕಾಗತ್ತೆ. ಅದನ್ನು ಹೇಗೋ ಹೊಂದಿಸ್ಕೊಳ್ಳುವಂಥದ್ದು ಇದೆ. ಹಾಗೆ ಈ ದಿನ ಇದ್ದಕ್ಕಿದ್ದ ಹಾಗೆ ನಡೆಯುವಂಥ ಕೆಲವೊಂದು ಘಟನೆ ಮನಸ್ಸಿಗೆ ತುಂಬ ಸಂತೋಷವನ್ನು ತರುತ್ತೆ. ಅನ್ಎಕ್ಸ್ಪೆಕ್ಟೆಡ್ಡಾಗಿ ಆಗುವಂಥ ವಿದ್ಯಮಾನಗಳೇ ನಿಮಗೆ ಈ ದಿನ ತುಂಬ ಒಂದು ಕಂಫರ್ಟನ್ನು ತರುವಂಥದ್ದು. ಹಾಗೆ ಈ ದಿನದಲ್ಲಿ ಸುಮ್ಮನಿದ್ರೂ ಕೂಡ ನಿಮಗೆ ಸೌಕರ್ಯ ಇದೆ, ಒಳ್ಳೆಯ ಯೋಗದ ಲಕ್ಷಣ ಇದೆ. ಅಂದರೆ ಈ ದಿನ ಅದೃಷ್ಟದ ದಿನ ಅಂತಲೇ ನಿಮಗೆ ಹೇಳ್ಬೋದು. ಏಕೆಂದರೆ ಹೊಸ ವಾಹನ ಆಗಲಿ, ಒಡವೆ ವಸ್ತ್ರಗಳಾಗಲಿ, ಅಥವಾ ನಿಮಗೆ ಒಂದು ಕಂಫರ್ಟ್ ಅನ್ನೋಂಥ ವ್ಯಕ್ತಿಯ ಜೊತೆಯಲ್ಲಾಗಲಿ ಹೆಚ್ಚು ಸಮಯ ಇರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಒಟ್ಟಾರೆ ಈ ದಿನ ಗ್ರಹಗತಿಗಳು ಕೂಡ ಫೇವರಬಲ್ ಆಗಿ ಇರೋದರಿಂದ ನಿಮಗೆ ಎಲ್ಲೆಡೆ ಜಯ, ಕಾರ್ಯಸಿದ್ಧಿ ಇದೆ. ಜೊತೆಗೆ ಈ ದಿನ ನಿಮ್ಮ ಸಂಗಾತಿಯಿಂದ ಉತ್ತಮವಾದಂಥ ಒಂದು ಬೆಂಬಲವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಪೂರ್ಣ ಆದಾಗಲೇ ನಿಮಗೆ ಫಲಿತಾಂಶದಲ್ಲಿ ತುಂಬ ಒಂದು ಇಂಟ್ರೆಸ್ಟ್ ಅನ್ನುವಂಥದ್ದು, ಆಸಕ್ತಿ ಅನ್ನುವಂಥದ್ದು ಇರುತ್ತೆ. ದೈವಿಕ ಚಿಂತನೆ ಜಾಸ್ತಿ ಆಗುತ್ತೆ. ಆಧ್ಯಾತ್ಮಿಕ ವಿಚಾರದಲ್ಲೂ ಕೂಡ ಈ ದಿನ ಸ್ವಲ್ಪ ಅಡ್ವಾನ್ಸ್ಮೆಂಟ್ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಪುಟ್ಟ ಪ್ರಯತ್ನ, ಪ್ರಗತಿ ಈ ದಿನ ಕಾಣಿಸ್ತಾ ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.